Hi students, 10th Standard Social, Chapter 5, Social and Religious Reformation Movements. ನೋಡಿ, ನಮಗೆಲ್ಲ ಗೊತ್ತು ರಿಫಾರ್ಮೇಷನ್ ಅಂತ ಹೇಳಿದ್ರೆ ಏನು, ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋದು, ಅಂದರೆ ಒಂದು ಸ್ವಲ್ಪ ಬದಲಾವಣೆ ಆಗೋದು ಅಂತ. ಸೊ ಸೋಷಿಯಲ್ ಅಂದರೆ ಸೊಸೈಟಿಯಲ್ಲಿ ಮತ್ತು ರಿಲಿಜಿಯಸ್ ಇದರಲ್ಲಿ ಅಂದರೆ ಒಂದು ಧರ್ಮದ ಒಂದು ಆಯಾಮದಲ್ಲಿ ಯಾವ ರೀತಿ ನಮ್ಮನ್ನು ನಾವು ರಿಫಾರ್ಮೇಷನ್ ಮಾಡ್ಕೊಂಡ್ವಿ ಅಥವಾ ಈ ರಿಫಾರ್ಮೇಷನ್ ಮೂವ್ಮೆಂಟ್ಸ್ಗಳು ಯಾವ್ಯಾವುದು ಶುರುವಾದವು ಅದ್ರ ಬಗ್ಗೆ ಈ ಲೆಸನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಆಬ್ಜೆಕ್ಟಿವ್ಸ್ ಏನು ಈ ಚಾಪ್ಟರ್ದು? ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಹ್ಮ ಸಮಾಜ್ ಆ್ಯಂಡ್ ರಿಫಾರ್ಮೇಷನ್. ನೋಡಿ, ಬ್ರಹ್ಮ ಸಮಾಜ್ ಅನ್ನೋದನ್ನು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಿದ್ರು ಮತ್ತು ಏನೇನು ರಿಫಾರ್ಮೇಷನ್ಸ್ ಮಾಡಿದ್ರು ಅವರು. ಯಂಗ್ ಬೆಂಗಾಲ್ ಮೂಮೆಂಟ್ ಅನ್ನೋದನ್ನು ನೋಡ್ತೀವಿ, ಏನು ಮೂಮೆಂಟ್ ಅದು ಅಂತ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಆರ್ಯ ಸಮಾಜ್ ಆ್ಯಂಡ್ ರಿಫಾರ್ಮೇಷನ್. ಆರ್ಯ ಸಮಾಜ್ ಯಾವ ರೀತಿ ಎಸ್ಟಾಬ್ಲಿಷ್ ಆಯಿತು ಮತ್ತು ಅವರೇನೇನು ರಿಫಾರ್ಮೇಷನ್ ಮಾಡಿದ್ರು. ರಿಫಾರ್ಮೇಷನ್ಸ್ ಲೆಡ್ ಬೈ ಪ್ರಾರ್ಥನಾ ಸಮಾಜ್. ಪ್ರಾರ್ಥನಾ ಸಮಾಜ್ ಅವರು ಏನೇನು ರಿಫಾರ್ಮೇಷನ್ಸ್ ಮಾಡಿದ್ರು. ಐಡಿಯಾಸ್ ಆಫ್ ಸತ್ಯಶೋಧಕ್ ಸಮಾಜ್, ಇವ್ರದ್ದು ಏನೇನು ಐಡಿಯಾ ಇತ್ತು ಸತ್ಯಶೋಧಕ್ ಸಮಾಜದ್ದು. ಆಲಿಗರ್ ಮೂಮೆಂಟ್, ರಾಮಕೃಷ್ಣ ಮೂಮೆಂಟ್ಸ್ ಐಡಿಯಾಲಜೀಸ್. ರಾಮಕೃಷ್ಣ ಮೂಮೆಂಟ್ ಅಂತ ಒಂದು ನಡೆಯುತ್ತೆ, ಅವರ ಐಡಿಯಾಲಜೀಸ್ ಏನು. ಥಿಯೋಸಫಿಕಲ್ ಸೊಸೈಟಿ, ನಾರಾಯಣ ಗುರು ಧರ್ಮ ಪರಿಪಾಲ ಯೋಗಂ ಅವ್ರ ಬಗ್ಗೆ, ನಾರಾಯಣ ಗುರು ಅವ್ರ ಬಗ್ಗೆ ಎಲ್ಲ ನೋಡೋಣ. ನೆಕ್ಸ್ಟ್ ಬಂದು ಪೆರಿಯಾರ್. ಇಷ್ಟನ್ನ ನಾವು ಇದನ್ನು ಆಬ್ಜೆಕ್ಟಿವ್ಸ್ ಆಗಿ ಇಟ್ಕೊಂಡು ಈ ಲೆಸನ್ನ ನಾವು ಕಲಿಯೋಣ. Social reformation is an attempt to reform a society that practices discrimination among its members. ನೋಡಿ, ಏನು ಸೋಷಿಯಲ್ ರಿಫಾರ್ಮೇಷನ್ ಅಂದರೆ, ನೋಡಿ ಎಷ್ಟೊಂದು ಸೊಸೈಟಿಗಳಲ್ಲಿ ಭೇದ ಭಾವ ಮಾಡೋದಿರುತ್ತೆ, ಅಂದರೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇರ್ತಾರೆ. ಹೆಣ್ಣು ಗಂಡು ಅಂತ, ಆ ಕ್ಯಾಸ್ಟ್ ಈ ಕ್ಯಾಸ್ಟ್, ಆ ರಿಲಿಜನ್ ಈ ರಿಲಿಜನ್, ದುಡ್ಡಿರೋನು ದುಡ್ಡಿಲ್ದಿರೋನು, ಈ ಥರ ಎಲ್ಲ ಸುಮಾರು ಡಿಸ್ಕ್ರಿಮಿನೇಷನ್ ಇರುತ್ತೆ. ಸೋಷಿಯಲ್ ರಿಫಾರ್ಮೇಷನ್ ಏನು ಮಾಡುತ್ತೆ, ಈ ರೀತಿ ಡಿಸ್ಕ್ರಿಮಿನೇಷನ್ ಇರೋವಂಥ ಸೊಸೈಟಿನ ಮಾಮೂಲಿ ದಾರಿಗೆ ತಂದು ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಇಲ್ಲದೇ ಇರೋ ಹಾಗೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಟೆಂಪ್ಟ್ ಅಂದರೆ ಟ್ರೈ ಮಾಡೋವಂಥದ್ದು. ರಿಫಾರ್ಮೇಷನ್ ಸ್ಟ್ರೈವ್ಸ್ ಟು ಬ್ರಿಂಗ್ ಬ್ಯಾಕ್ ಸಚ್ ಎ ಸೊಸೈಟಿ ಇನ್ ಟು ದಿ ಫೋಲ್ಡ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್. ರಿಫಾರ್ಮೇಷನ್ ಏನು ಮಾಡುತ್ತೆ, ಈ ರೀತಿ ಹ್ಯೂಮನ್ ವ್ಯಾಲ್ಯೂಸಿಂದ ದೂರ ಹೋಗಿರೋವಂಥ ಸೊಸೈಟಿನ ಮತ್ತೆ ತಂದು ಮನುಷ್ಯತ್ವದ ಕಡೆ ಎಳೆತರೋದಕ್ಕೆ ತುಂಬ ಪ್ರಯತ್ನ ಪಡುತ್ತೆ. ದಿ ಬೇಸಿಕ್ ಏಮ್ ಆಫ್ ರಿಫಾರ್ಮೇಷನ್ ಮೂಮೆಂಟ್ ಇಸ್ ಟು ಡಿಕ್ಲೇರ್ ದ ವ್ಯಾಲ್ಯೂ ಆಫ್ ಇಂಡಿವಿಜುವಲ್ಸ್ ಸೆಲ್ಫ್ ರೆಸ್ಪೆಕ್ಟ್. ರಿಫಾರ್ಮೇಷನ್ನ ಬೇಸಿಕ್ ಏಮ್ ಏನು ಅಂದರೆ, ನಮ್ಮ ಬದಲಾವಣೆಯ ಬೇಸಿಕ್ ಏಮ್ ಏನು, ನಾವು ಇಂಡಿವಿಜುವಲ್ ಅಥವಾ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಏನಿರ್ತಾನೆ ಅವನಿಗೆ ಎಲ್ಲ ರೀತಿ ಸೆಲ್ಫ್ ರೆಸ್ಪೆಕ್ಟ್ ಕೊಡಬೇಕು, ಅಂದರೆ ಆತ್ಮಗೌರವ, ಅವನಿಗೆ ಗೌರವ ಕೊಡೋ ಹಾಗೆ ಆಗಬೇಕು. ಅವನು ಎಂಥವನಾದರೂ ಆಗಿರಲಿ, ಏನು ಕೆಲಸ ಆದರೂ ಮಾಡಲಿ, ರಿಚ್ ಇರಲಿ ಪೂರ್ ಇರಲಿ ಎಲ್ಲ. ದಿ 19th century ಈಸ್ ಕನ್ಸಿಡರ್ಡ್ ಆಸ್ ದ ರಿಫಾರ್ಮೇಷನ್ ಆ್ಯಂಡ್ ನ್ಯೂ ಅವೇಕನಿಂಗ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ನೋಡಿ, ಪ್ರಪಂಚ ಪೂರ್ತಿ ಯಾವುದೇ ಒಂದು ಟೈಮ್ ಪೀರಿಯಡ್ ತೊಗೊಳ್ಬೋದು, ಅಥವಾ ಯಾವುದೇ ಒಂದು ಜಾಗ ತೊಗೊಳ್ಬೋದು ನಾವು, ಅಲ್ಲೆಲ್ಲ ಕೂಡ ರಿಫಾರ್ಮೇಷನ್ ಆಗ್ತಾನೆ ಇರುತ್ತೆ, ಅಂದರೆ ಬದಲಾವಣೆ ಅನ್ನೋದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಆದರೆ ಇಂಡಿಯಾದಲ್ಲಿ ಈ ಒಂದು 19th century ಟೈಮ್ ಪೀರಿಯಡ್ ಏನು ತೊಗೊಳ್ತೀವಿ ಅಂದರೆ 1800ನೇ ಇಸ್ವಿಯಿಂದ 1900ನೇ ಇಸ್ವಿ, ಈ ಟೈಮಲ್ಲಿ ತುಂಬ ಬದಲಾವಣೆ ಆಗೋಕ್ಕೆ ಶುರುವಾಯಿತು. ಅಂದರೆ ಅದಕ್ಕೂ ಮೊದಲು ಆಗ್ತಾ ಇತ್ತು, ಅದಾದಮೇಲೂ ಕೂಡ ಆಗ್ತಾ ಇದೆ, ಆದರೆ ಆ ಟೈಮ್ ಪೀರಿಯಡಲ್ಲಿ ತುಂಬ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ವಿತ್ ದಿ ಇಂಪ್ಲಿಮೆಂಟೇಷನ್ ಆಫ್ ಇಂಗ್ಲೀಷ್ ಎಜುಕೇಷನ್, ಎ ನ್ಯೂ ಕ್ಲಾಸ್ ಆಫ್ ಎಜುಕೇಟೆಡ್ ಇಂಡಿಯನ್ಸ್ ವಾಸ್ ಕ್ರಿಯೇಟೆಡ್. ನೋಡಿರಿ, ಆ ಟೈಮಲ್ಲಿ ಬ್ರಿಟಿಷ್ ಅವ್ರು ಏನು ಅಂದ್ಕೊಳ್ತಾರೆ, ಇವ್ರ ಬಾಡಿ ಮಾತ್ರ ಇಂಡಿಯನ್ ಆಗಿರಬೇಕು, ಆದರೆ ಇವ್ರು ಯೋಚನೆ ಮಾಡೋ ಪ್ರತಿಯೊಂದು ಕೂಡ ಬ್ರಿಟಿಷ್ ಅವ್ರ ಥರ ಯೋಚನೆ ಮಾಡಬೇಕು ಅಂತೇಳಿ ನಮ್ಮ ಇಂಡಿಯನ್ಸ್ಗೆ ಇಂಗ್ಲೀಷ್ ಎಜುಕೇಷನ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಬರೀ ಏನು ಇಂಗ್ಲೀಷಲ್ಲಿ ಓದೋದು ಬರೆಯೋದು ಇಷ್ಟು ಮಾತ್ರ ಅಲ್ಲ, ಇಂಗ್ಲೀಷವ್ರು ಯಾವ ಥರ ಯೋಚನೆ ಮಾಡ್ತಾರೆ, ಇಂಗ್ಲೆಂಡ್ ಈಸ್ ಗ್ರೇಟ್, ಈ ಥರ ಎಲ್ಲ ಕೂಡ ಕಾನ್ಸೆಪ್ಟ್ಗಳನ್ನ ಇಂಡಿಯನ್ಸಲ್ಲಿ ತುಂಬೋಕ್ಕೆ ಶುರು ಮಾಡ್ತಾರೆ. ಮೆನಿ ಯುರೋಪಿಯನ್ ಕಾನ್ಸೆಪ್ಟ್ಸ್ ಲೈಕ್ ಡೆಮೋಕ್ರಸಿ, ನ್ಯಾಷನಲಿಸಮ್, ಈಕ್ವಾಲಿಟಿ ಸ್ಟಾರ್ಟೆಡ್ ಫೈಂಡಿಂಗ್ ರೂಟ್ಸ್ ಇನ್ ಇಂಡಿಯಾ. ಇದರಿಂದ ಏನಾಯಿತು, ಒಂದು ಥರ ನಾವು ಎಲ್ಲ ಕೂಡ ಬ್ರಿಟಿಷ್ ಅವ್ರಿಗೆ ಕೆಲಸ ಮಾಡೋಕ್ಕೆ ರೆಡಿ ಆಗೋ ಥರ, ಅಂದರೆ ಮೆಂಟಾಲಿಟಿ ಎಲ್ಲ ಬ್ರಿಟಿಷ್ ಅವ್ರ ಥರ ಟರ್ನ್ ಆಗಿ ಬ್ರಿಟಿಷ್ ಅವ್ರಿಗೋಸ್ಕರ ಕೆಲಸ ಮಾಡೋ ಥರ ಕೂಡ ಆಯಿತು. ಆದರೆ ಅದ್ರ ಜೊತೆಗೇನಾಯಿತು, ಅಲ್ಲಿವರೆಗೂ ಇಂಡಿಯನ್ಸ್ಗೆ ಒಂಥರ ಓಕೆ ಡೆಮೋಕ್ರಸಿ ಫಾರ್ ಎಕ್ಸಾಂಪಲ್ ಇಂಡಿಯನ್ಸಲ್ಲಿ ಇತ್ತು, ಆದರೆ ಅಷ್ಟು ನಮಗೆ ಅದನ್ನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಇದೇನಾಯಿತು, ಮತ್ತೆ ರೀಇಂಟ್ರೊಡ್ಯೂಸ್ ಆಯಿತು. ಅಂದರೆ ಎಲ್ಲ ವೋಟ್ ಹಾಕಿ, ಎಲ್ಲ ಜನಗಳಿಗೂ ಹಕ್ಕಿರುತ್ತೆ, ಎಲ್ಲರೂ ವೋಟ್ ಹಾಕಿ ನಮಗೆ ಬೇಕಾಗಿರೋ ಗೊತ್ತಾಗುತ್ತೆ. ನೆಕ್ಸ್ಟ್ ನ್ಯಾಷನಲಿಸಮ್, ನಮ್ಮ ದೇಶ, ನಾವೆಲ್ಲ ಇಂಡಿಯನ್ಸ್ ಅನ್ನೋ ಒಂದು ಫೀಲಿಂಗ್ ಕೂಡ ಬರುತ್ತೆ. ಯಾಕೆ, ಇಂಗ್ಲೆಂಡಲ್ಲಿ ಎಲ್ಲರೂ ನಾವು ಇಂಗ್ಲೀಷ್ ಅಂತ ಇದ್ರು, ಆದರೆ ಇಂಡಿಯಾದಲ್ಲಿ ಮಾತ್ರ ಏನಕ್ಕೆ ನೀವು ಬ್ರಿಟಿಷ್ ಅವ್ರು ಬಂದು ರೂಲ್ ಮಾಡಬೇಕು ಅಥವಾ ಇಂಗ್ಲೀಷ್ ಅವ್ರು ಬಂದು ರೂಲ್ ಮಾಡಬೇಕು, ಈ ಕಾನ್ಸೆಪ್ಟ್ ಕೂಡ ಜನಗಳ ಮೈಂಡ್ಗೆ ಬರೋಕ್ಕೆ ಶುರುವಾಯಿತು. ಜೊತೆಗೆ ಈಕ್ವಾಲಿಟಿ ಕೂಡ ಅರ್ಥ ಆಯಿತು. ಈಕ್ವಾಲಿಟಿ ಅಂದರೆ ಎಲ್ಲರಿಗೂ ಸಮಾನವಾಗಿ ಟ್ರೀಟ್ ಮಾಡೋದು. ಏನಕ್ಕೆ ಇಂಗ್ಲೆಂಡಲ್ಲಿ ಎಲ್ಲರನ್ನೂ ಸಮಾನಕ್ಕೆ ಟ್ರೀಟ್ ಮಾಡ್ತಾರೆ, ಇಂಡಿಯಾದಲ್ಲಿ ಏನಕ್ಕೆ ಈ ಥರ ಆಗ್ತಾ ಇಲ್ಲ, ಹೆಣ್ಣು ಗಂಡು ಅಂತ ಭೇದ ಭಾವ ಇದೆ, ಅಥವಾ ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ಅಂತ ಭೇದ ಭಾವ ಇದೆ, ರಿಚ್ ಪೂರ್ ಅಂತ ಭೇದ ಭಾವ ಇದೆ, ಏನಕ್ಕೆ ಅಂತ ಜನಗಳಿಗೆ ಅರ್ಥ ಆಗೋಕ್ಕೆ ಶುರುವಾಯಿತು. ಮೆನಿ ಇಂಡಿಯನ್ಸ್ ಹೂ ರಿಸೀವ್ಡ್ ಇಂಗ್ಲೀಷ್ ಎಜುಕೇಷನ್ ಸ್ಟಾರ್ಟೆಡ್ ಅನಲೈಸಿಂಗ್ ದೇರ್ ಓನ್ ಸೊಸೈಟಿ.
ಈಗ ಎಷ್ಟೊಂದು ಇಂಡಿಯನ್ಸ್ಗೆಲ್ಲ ಇಂಗ್ಲೀಷ್ ಎಜುಕೇಷನ್ ಬಂತಲ್ಲ, ಇವ್ರು ಏನಾಯಿತು ಪ್ರಪಂಚಕ್ಕೆ ಎಕ್ಸ್ಪೋಸ್ ಆದರು. ಅಂದರೆ ಬೇರೆ ಬೇರೆ ದೇಶಗಳ ಬುಕ್ಸ್ ಎಲ್ಲ ಕೂಡ ಇವರು ಓದೋಕ್ಕೆ ಶುರು ಮಾಡಿದ್ರು, ಯಾಕಂದರೆ ಅದೆಲ್ಲ ಕೂಡ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗಿತ್ತು. ಈಗ ನಮ್ಮ ಸೊಸೈಟಿಯಲ್ಲಿ ಅಂದರೆ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಇವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ದಿ ಬ್ರಿಟಿಷ್ ಟು ಎಕ್ಸ್ಪ್ರೆಸ್ ದೇರ್ ಇಂಟ್ರೆಸ್ಟ್ ಇನ್ ರಿಫಾರ್ಮಿಂಗ್ ದಿ ಸೊಸೈಟಿ. ನೋಡಿರಿ, ಇದ್ರ ಜೊತೆಗೆ ನಾವು ಬ್ರಿಟಿಷವ್ರನ್ನ ಯಾವಾಗ ಬೈತಾ ಇರ್ತೀವಲ್ಲ, ಈ ಥರ ಮಾಡಿದ್ರು ಅಂತ. ಆದರೆ ಅವರ ಒಂದು ಸೆಲ್ಫಿಶ್ ಗೋಲ್ಸ್ಗೋಸ್ಕರ, ಅವರ ಸ್ವಾರ್ಥಕ್ಕೋಸ್ಕರ ನಮಗೆ ಈ ಒಂದು ಕಡೆ ನಮಗೆ ಹೆಲ್ಪ್ ಕೂಡ ಮಾಡ್ತಾರೆ, ಅಂದರೆ ಸೊಸೈಟಿನ ರಿಫಾರ್ಮ್ ಮಾಡೋದಕ್ಕೆ. ದೇ ಪುಟ್ ಫೋರ್ತ್ ದಿ ಥಿಯರಿ ಆಫ್ ವೈಟ್ ಮ್ಯಾನ್ಸ್ ಬರ್ಡನ್. ಇವ್ರೇನು ಹೇಳಿದ್ರು, ಒಂದು ಥಿಯರಿ ತಂದರು, ವೈಟ್ ಮ್ಯಾನ್ಸ್ ಬರ್ಡನ್ ಅಂತ. ವೈಟ್ ಮ್ಯಾನ್ ಅಂದರೆ ಬಿಳಿ ಚರ್ಮ ಇರೋವಂಥ ವ್ಯಕ್ತಿ. ಸೊ ಏನಂತ ಹೇಳಿದ್ರು ಅಂದರೆ, ಈ ಇಂಡಿಯಾ ಅಥವಾ ಆಫ್ರಿಕಾ ಈ ಥರ ಎಲ್ಲ ಇರುತ್ತಲ್ವ, ನಾವೆಲ್ಲ ಕೂಡ ಬ್ಲ್ಯಾಕ್ ಸ್ಕಿನ್, ಬ್ರೌನ್ ಸ್ಕಿನ್ ಇರೋವಂಥ ವ್ಯಕ್ತಿಗಳು. ನಾವು ಕಪ್ಪಗಿರೋವಂಥವ್ರು, ಬ್ರೌನ್ಗಿರೋವಂಥವ್ರು. ಸೊ ನಮ್ಮನ್ನು ಸಿವಿಲೈಸ್ ಮಾಡೋವಂಥದ್ದು, ಅಂದರೆ ನಮಗೆ ನಾಗರಿಕತೆ ಹೇಳ್ಕೊಡೋವಂಥದ್ದು ವೈಟ್ ಮ್ಯಾನ್ಸ್ ಬರ್ಡನ್, ಅಂದರೆ ವೈಟ್ ಮ್ಯಾನ್ನ ಕೆಲಸ, ಬಿಳಿ ಚರ್ಮ ಇರೋರನ್ನ ಕೆಲಸ ಅಂತಂದ್ಬಿಟ್ಟು ಇವರು ಒಂದು ಥಿಯರಿನ ತಂದರು. ದೇ ಬಿಲೀವ್ ದಟ್ ಇಟ್ ಈಸ್ ದ ಡ್ಯೂಟಿ ಟು ಸಿವಿಲೈಸ್ ಇಂಡಿಯನ್ ಆ್ಯಸ್ ಎ ಸಿವಿಲೈಸ್ಡ್ ಕ್ಲಾಸ್ ಆಫ್ ಪೀಪಲ್. ನಾನು ಹೇಳಿದ್ರೆ ಇಂಡಿಯನ್ಸ್ಗೂ ಕೂಡ ಸಿವಿಲೈಸೇಷನ್ ತರಬೇಕು ಅಂತ, ಏನೋ ನಮಗೆ ಗೊತ್ತಿರಲಿಲ್ಲ ಅನ್ನೋ ಥರ ಇವರು ಶುರು ಮಾಡಿದ್ರು. ದಿ ಬ್ರಿಟಿಷ್ ಮೇಡ್ ಅನ್ ಅಟೆಂಪ್ಟ್ ಟು ಪ್ರೊಟೆಕ್ಟ್ ದೇರ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ಸ್ ಅಂಡರ್ ದಿ ಗೈಸ್ ಆಫ್ ದಿಸ್ ಥಿಯರಿ. ನೋಡಿ, ಬ್ರಿಟಿಷ್ ಅವರು ಇದನ್ನೇನು ಮಾಡಿದ್ದು ನಮಗೇನು ಒಳ್ಳೇದು ಮಾಡಬೇಕು ಅಂತೇನಲ್ಲ, ಅವರ ಸೆಲ್ಫ್ ಇಂಟ್ರೆಸ್ಟ್ಗಳು ಸುಮಾರಿತ್ತು. ಅವರ ಪೊಲಿಟಿಕಲ್ ಇಂಟ್ರೆಸ್ಟ್ಸ್ ಇರ್ಬೋದು, ಎಕನಾಮಿಕ್ ಇಂಟ್ರೆಸ್ಟ್ಸ್ ಇರ್ಬೋದು, ಸುಮಾರಿತ್ತು. ಅದಕ್ಕೆ ಇನ್ಡೆಪ್ತ್ಗೆ ಹೋಗೋದು ಬೇಡ. ಸೊ ಅದಕ್ಕೋಸ್ಕರ ನಮ್ಗೆ ಇದರಲ್ಲಿ ಅವರು ಸೊಸೈಟಿನ ರಿಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಮೆನಿ ಇಂಡಿಯನ್ಸ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಂಡಿಯನ್ ಟ್ರೆಡಿಷನ್ ಇನ್ ನ್ಯೂ ಪರ್ಸೆಪ್ಷನ್ಸ್. ನೋಡಿ, ಅಲ್ಲಿವರೆಗೂ ಇಂಡಿಯನ್ಸ್ಗೆ ಇಂಡಿಯನ್ ಟ್ರೆಡಿಷನ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಓಕೆ, ನಮ್ಮ ಊರಲ್ಲಿ ಏನೋ ಒಂದು ಟ್ರೆಡಿಷನ್ ಫಾಲೋ ಮಾಡ್ತೀವಿ, ಇಲ್ಲೇ ಒಂದು ರೀತಿ ಕಲ್ಚರ್ ಇದೆ, ಅಷ್ಟಕ್ಕೆ ಇತ್ತು. ಆದರೆ ಈಗೆಲ್ಲ ಕೂಡ ಕಲಿತು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ, ಬೇರೆ ಕಡೆ ಹೋಗಿ ಬೇರೆ ಕಡೆ ಟ್ರಾವೆಲ್ ಮಾಡಿ, ಇದೆಲ್ಲ ಆದಮೇಲೆ ಟೋಟಲ್ ಇಂಡಿಯಾ ಅಂದರೆ ಏನು ಅಂತ ಜನಗಳಿಗೆ ಅರ್ಥ ಆಯಿತು. ಎ ನ್ಯೂ ಐಡೆಂಟಿಟಿ ಕಾಲ್ಡ್ ಇಂಡಿಯನ್ ವಾಸ್ ಬಾರ್ನ್. ಈ ಟೈಮಲ್ಲಿ ಇಂಡಿಯನ್ ಅನ್ನೋ ಒಂದು ಐಡೆಂಟಿಟಿ ಬಂತು, ಅಂದರೆ ನಾವೆಲ್ಲ ಇಂಡಿಯಾಗೆ ಸೇರಿದವರು, ನಾವೆಲ್ಲ ಇಂಡಿಯನ್ಸ್ ಅನ್ನೋ ಒಂದು ಅರ್ಥ ನಮಗೆ ಗೊತ್ತಾಗೋಕ್ಕೆ ಶುರುವಾಯಿತು. ಮೆನಿ ಕಮ್ಯುನಿಟೀಸ್ ಲೈಕ್ ಶೂದ್ರಾಸ್ ಆ್ಯಂಡ್ ಅದರ್ ನೆಗ್ಲೆಕ್ಟೆಡ್ ಕಮ್ಯುನಿಟೀಸ್ ಆ್ಯಂಡ್ ವುಮನ್ ಲ್ಯಾಕ್ಡ್ ಮೆನಿ ರೈಟ್ಸ್. ನೋಡಿರಿ, ಈ ಟೈಮಲ್ಲಿ ಏನಾಗಿತ್ತು ಅಂದರೆ 18th century ಮೊದಲು ಎಲ್ಲ ಈ ಶೂದ್ರ ಕಮ್ಯುನಿಟಿಗೆ ಸೇರಿದಂಥ, ಅಂದರೆ ಲೋವರ್ ಕ್ಯಾಸ್ಟ್ ಅಂತ ಏನು ಕರಿತೀವಿ, ಅನ್ಟಚಬಲ್ಸ್ ಅಂತ ಏನು ಕರಿತೀವಿ, ಆ ಥರ ಎಲ್ಲ ಕಮ್ಯುನಿಟೀಸು ಜೊತೆಗೆ ಹೆಣ್ಮಕ್ಳಿಗೆಲ್ಲ ಕೂಡ ಎಷ್ಟೊಂದು ರೈಟ್ಸ್ ಸಿಗ್ತಾ ಇರಲಿಲ್ಲ. ಅಂದರೆ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳೇ ಮೇಲು ಅಂತ, ಈ ಕ್ಯಾಸ್ಟ್ಗಿಂತ ಆ ಕ್ಯಾಸ್ಟ್ ಮೇಲು, ಈ ಥರ ಎಲ್ಲ ಫೀಲಿಂಗ್ಗಳು ನಮ್ಮಲ್ಲಿತ್ತು. ಮೆನಿ ಮೂಮೆಂಟ್ಸ್ ಅಪೋಸ್ಡ್ ದೀಸ್ ಅಟ್ ಡಿಫ್ರೆಂಟ್ ಟೈಮ್ ಲೈನ್ಸ್ ಇನ್ ಹಿಸ್ಟ್ರಿ. ಹಾಗಂದ್ಬಿಟ್ಟು ಇದು ಹಾಗೆ ಕಂಟಿನ್ಯೂ ಆಯಿತು, ಎಲ್ಲರೂ ಫಾಲೋ ಮಾಡ್ತಾಯಿದ್ರು ಅಂತಲ್ಲ. ಹಿಸ್ಟ್ರಿ ಪೂರ್ವ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ ಸಾವಿರಾರು ವರ್ಷದಿಂದ ಕೂಡ ಈ ಥರ ಟ್ರೀಟ್ ಮಾಡಬಾರ್ದು, ಈ ಥರ ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಎಷ್ಟೊಂದು ಮೂಮೆಂಟ್ಗಳು ಕೂಡ ಶುರುವಾಗಿದ್ವು, ಅಂದರೆ ಈ ಥರ ಟ್ರೀಟ್ ಮಾಡಬಾರ್ದು ಅಂತ. ಅನ್ಲೈಕ್ ಮೂಮೆಂಟ್ಸ್ ಇನ್ ದಿ ಮಿಡಲ್ ಏಜಸ್ ಆ್ಯಂಡ್ ಏನ್ಷಿಯಂಟ್ ಟೈಮ್ಸ್, ದಿ ಮೂಮೆಂಟ್ಸ್ ಡ್ಯೂರಿಂಗ್ ದಿ ಬ್ರಿಟಿಷ್ ಪೀರಿಯಡ್ ವೆರ್ ಡಿಫ್ರೆಂಟ್. ನೋಡಿರಿ, ಅಲ್ಲಿವರೆಗೂ ಏನು ಮೂಮೆಂಟ್ಸ್ಗಳು ನಡೆದಿತ್ತು, ಅಂದರೆ ಮಿಡಲ್ ಏಜಸ್ ಟೈಮಲ್ಲಿ ಸಾವಿರಾರು ವರ್ಷದಿಂದ ಏನು ಅಥವಾ 100 ವರ್ಷದಿಂದ ಏನು ಈ ರೀತಿ ಈಕ್ವಾಲಿಟಿಗೋಸ್ಕರ ಮೂಮೆಂಟ್ಗಳು ನಡೆದಿತ್ತು, ಅವೆಲ್ಲ ಅಷ್ಟು ಸಕ್ಸೀಡ್ ಆಗಿರಲಿಲ್ಲ. ಆದರೆ ಈ ಬ್ರಿಟಿಷ್ ಪೀರಿಯಡಲ್ಲಿ, ಅಂದರೆ ಬ್ರಿಟಿಷ್ ಅವರು ರೂಲ್ ಮಾಡುವಾಗ ಏನು ಮೂಮೆಂಟ್ಸ್ ಶುರುವಾದವು, ಇವೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ವು. ಇಶ್ಯೂಸ್ ಲೈಕ್ ಕ್ಯಾಸ್ಟ್ ಸಿಸ್ಟಮ್, ಜೆಂಡರ್ ಡಿಸ್ಕ್ರಿಮಿನೇಷನ್, ಸತಿ ಸಿಸ್ಟಮ್, ವಿಡೋ ರಿಮ್ಯಾರೇಜ್ restriction system, denial of education to Shudras and other lower communities were addressed by these movements. ನೋಡಿ, ಇಲ್ಲಿ ಏನು ಮಾಡಿದ್ರು, ಒಂದು ಥರ ಏನೋ ಒಂದು ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ಎಲ್ಲೋ ಒಂದು ಹೋರಾಟ ನಡೆಯುತ್ತೆ, ಅಲ್ಲೇ ನಿಂತೋಗುತ್ತೆ, ಇನ್ನೊಂದು ಕಡೆ ಇನ್ನೊಂದ್ರ ಬಗ್ಗೆ ಹೋರಾಟ ನಡೆಯುತ್ತೆ, ಅಲ್ಲೇ ನಿಂತೋಗುತ್ತೆ, ಈ ಥರ ಆಗಲಿಲ್ಲ. ಇಲ್ಲೇನಾಯಿತು, ಕಂಟಿನ್ಯೂಸ್ ಆಗಿತ್ತು, ಮತ್ತು ಸುಮಾರು ಜನ ಕೂಡ ಇದರಲ್ಲಿ ಇನ್ವಾಲ್ವ್ ಆದರು. ನೋಡಿ, ಒಂದು ಬಂದು ಕ್ಯಾಸ್ಟ್ ಸಿಸ್ಟಮ್, ಅಂದರೆ ಜಾತಿ ಭೇದ ಭಾವ ಮಾಡಬಾರ್ದು ಅಂತ, ಜೆಂಡರ್ ಡಿಸ್ಕ್ರಿಮಿನೇಷನ್ ವಿರುದ್ಧ, ಅಂದರೆ ಗಂಡು ಹೆಣ್ಣು ಅಂತ ಭೇದ ಭಾವ, ಅದ್ರ ಬಗ್ಗೆ ಇರ್ಬೋದು. ಸತಿ ಸಿಸ್ಟಮ್ ಇರ್ಬೋದು, ಅಂದರೆ ಕೆಲವು ಕಮ್ಯುನಿಟೀಸಲ್ಲಿ ಏನಾಗೋದು ಅಂದರೆ ಗಂಡ ಸತ್ತೋಗಿದ ತಕ್ಷಣ ಹೆಂಡತಿ ಕೂಡ ಸತ್ತೋಗಬೇಕಾಗಿತ್ತು. ಸೊ ಅಂದರೆ ರೂಲ್ಸ್ ಇರಲಿಲ್ಲ, ಆದರೆ ಸುಮಾರು ಪ್ರಾಕ್ಟೀಸಸ್ ನಡೀತಾ ಇತ್ತು. ಸೊ ಅದ್ರ ವಿರುದ್ಧವಾಗಿ ವಿಡೋ ರಿಮ್ಯಾರೇಜ್ ವಿರುದ್ಧವಾಗಿ, ಅಂದರೆ ವಿಡೋ ರಿಮ್ಯಾರೇಜ್ ರಿಸ್ಟ್ರಿಕ್ಷನ್ ಸಿಸ್ಟಮ್ ವಿರುದ್ಧವಾಗಿ, ಅಂದರೆ ಗಂಡ ಏನಾದ್ರು ಸತ್ತೋದ ಅಂದ್ಕೊಳ್ಳಿ, ಅವ್ರು ಮತ್ತೆ ಮದುವೆ ಮಾಡ್ಕೊಳ್ಳೋಗಿಲ್ಲ ಅಂತ ಕೆಲವು ರಿಸ್ಟ್ರಿಕ್ಷನ್ಸ್ ಇರೋದು. ಸೊ ಅದ್ರ ವಿರುದ್ಧವಾಗಿ, ಮತ್ತು ಈ ಲೋವರ್ ಕ್ಯಾಸ್ಟ್ ಶೂದ್ರಾಸ್ ಇರ್ಬೋದು, ಅನ್ಟಚಬಲ್ಸ್ ಇರ್ಬೋದು, ಇವರಿಗೆಲ್ಲ ಎಜುಕೇಷನ್ ಸಿಗ್ತಾ ಇರಲಿಲ್ಲ ಒಂದು ಟೈಮ್ ಪೀರಿಯಡಲ್ಲಿ. ಸೊ ಇವ್ರಿಗೂ ಕೂಡ ಎಜುಕೇಷನ್ ಸಿಗಬೇಕು ಅಂತ ಹೋರಾಟಗಳಿರ್ಬೋದು, ಇವೆಲ್ಲ ಕೂಡ ಈ ಮೂಮೆಂಟ್ಸ್ಗಳು ಅಡ್ರೆಸ್ ಮಾಡ್ತವೆ. ಮೆನಿ ಪ್ರಾಮಿನೆಂಟ್ ಪೀಪಲ್ ಲೈಕ್ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ರಾನಾಡೆ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ, ಆ್ಯನಿ ಬೆಸೆಂಟ್, ಸರ್ ಸೈಯದ್ ಅಹಮದ್ ಖಾನ್, ಪೆರಿಯಾರ್, ನಾರಾಯಣಗುರು ಬಿಕೇಮ್ ಪಾರ್ಟ್ ಆಫ್ ದೀಸ್ ಮೂಮೆಂಟ್ಸ್. ನೋಡಿರಿ, ಈ ಮೂಮೆಂಟ್ಸಲ್ಲಿ ಏನಾಯಿತು, ಇಷ್ಟು ಜನ ಇನ್ವಾಲ್ವ್ ಆಗಿದ್ರು ಹೇಳಿದ್ರೆ ಇವರೆಲ್ಲ ಸೇರಿ ಒಂದು ಮೂಮೆಂಟ್
ರಾಜಾರಾಮ್ ಮೋಹನ್ ರಾಯ್ ಅವರು. ಇವರು ಒಂದು ಬೆಂಗಾಲ್ ರೀಜನಲ್ಲಿ ಏನು ಮಾಡಿದ್ರು, ಇವ್ರದೇ ಒಂದು ಗ್ರೂಪ್ ಮಾಡಿಕೊಂಡ್ರು. ಇವ್ರಿಗೆ ಯಾವ್ದು ಇಂಪಾರ್ಟೆಂಟ್ ಅನ್ನಿಸ್ತು, ಸತಿ ಸಿಸ್ಟಮ್ ಇರ್ಬೋದು, ವಿಡೋ ಮ್ಯಾರೇಜ್ ಇರ್ಬೋದು, ಇದ್ರ ಪರವಾಗಿ ಇವರು ಮೂಮೆಂಟ್ಗಳನ್ನ ಶುರು ಮಾಡ್ಕೊಂಡೋದ್ರು. ಅದೇ ರೀತಿ ದಯಾನಂದ ಸರಸ್ವತಿ ಅವರು ಒಂದು ಕಡೆ, ಜ್ಯೋತಿಬಾ ಫುಲೆ ಅವರು ಎಜುಕೇಷನ್ಗೋಸ್ಕರ ಇನ್ನೊಂದು ಕಡೆ. ಈ ಥರ ಪ್ರತಿಯೊಬ್ಬರು ಅವರವರ ಕೆಪಾಸಿಟಿಗೆ ತಕ್ಕಾಗೆ ಅವರವರ ಜಾಗದಲ್ಲಿ ಅವ್ರವ್ರಿಗೆ ಸಾಧ್ಯ ಆದಷ್ಟು ಅವರವರು ಮೂಮೆಂಟ್ಗಳನ್ನ ಶುರು ಮಾಡಿದ್ರು. ಒನ್ ಆಫ್ ದಿ ಮೇನ್ ಫೀಚರ್ಸ್ ಆಫ್ ದಿಸ್ ಪೀರಿಯಡ್ ಇಸ್ ದಿ ಅಟೆಂಪ್ಟ್ ಮೇಡ್ ಟು ಸ್ಟಾಪ್ ಸೋಷಿಯಲ್ ಇವಿಲ್ಸ್ ಬೈ ಪ್ರೊಹಿಬಿಟಿಂಗ್ ದೆಮ್ ಥ್ರೂ ಲಾ. ನೋಡಿ, ನಾನು ಹೇಳಿದೆ ಬ್ರಿಟಿಷ್ ಅವ್ರ ಟೈಮಲ್ಲಿ ಆದಂಥ ಈ ಮೂಮೆಂಟ್ಸ್ಗೂ ಇದಕ್ಕೂ ಮೊದಲಾದಂಥ ಮೂಮೆಂಟ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ. ಏನು ಡಿಫ್ರೆನ್ಸ್ ಇಲ್ಲೊಂದಿದೆ ನೋಡಿ. ಬ್ರಿಟಿಷ್ ಅವ್ರಿಗೂ ಮೊದಲಾದಂಥ ಅಟೆಂಪ್ಟ್ಸ್ ಎಲ್ಲ ಕೂಡ ಸೋಷಿಯಲಾಜಿಕಲ್ ಆಗಿತ್ತು. ಅಂದರೆ ನೀವು ಇದು ಮಾಡಬಾರ್ದು, ತಪ್ಪು, ಮಾರಲ್ಸ್ ಇರೋಂಥವ್ರು ಇದನ್ನು ಮಾಡಲ್ಲ, ಡಿಸ್ಕ್ರಿಮಿನೇಟ್ ಮಾಡಲ್ಲ, ನಮ್ಮ ವೇದಗಳಲ್ಲಿ ಈ ಥರ ಹೇಳಿದೆ ಅದಕ್ಕೆ ನೀವು ಮಾಡಲ್ಲ, ಈ ಥರ ಜನಗಳನ್ನ ಕನ್ವಿನ್ಸ್ ಮಾಡ್ತಾಯಿದ್ರು. ಆದರೆ ಬ್ರಿಟಿಷ್ ಅವ್ರ ಟೈಮಲ್ಲಿ ಏನಾಯಿತು, ಇದನ್ನು ಪ್ರೊಹಿಬಿಟ್ ಮಾಡೋದು ಯಾವ ಥರ, ಲಾ ಇಂದ ಪ್ರೊಹಿಬಿಟ್ ಮಾಡೋದು. ಅಂದರೆ ಬ್ಯಾನ್ ಮಾಡೋದು, ಸತಿ ಸಿಸ್ಟಮ್ ಮಾಡೋ ಆಗಿಲ್ಲ, ಸತಿ ಸಿಸ್ಟಮ್ ಮಾಡಿದ್ರು ಅಂದರೆ ಜೈಲಿಗೆ ಹಾಕ್ತೀವಿ, ಚೈಲ್ಡ್ ಮ್ಯಾರೇಜ್ ಮಾಡೋ ಆಗಿಲ್ಲ, ಚೈಲ್ಡ್ ಮ್ಯಾರೇಜ್ ಮಾಡಿದ್ರೆ ಜೈಲಿಗೆ ಹಾಕ್ತೀವಿ, ಈ ಥರ ಒಂದು ಕಾನೂನುಗಳನ್ನ ತರೋದಕ್ಕೆ ಶುರು ಮಾಡಿದ್ರು. ಈ ಕಾನೂನುಗಳು ತರೋದಕ್ಕೆ ಇಲ್ಲಿ ಮೇಲೆ ಹೇಳಿದಂಥ ಎಲ್ಲ ಪ್ರಾಮಿನೆಂಟ್ ಪೀಪಲ್ ಕೂಡ ಇನ್ವಾಲ್ವ್ ಆಗಿ ಸಪೋರ್ಟ್ ಕೂಡ ಮಾಡಿರ್ತಾರೆ. ಈಗ ನಮಗೆ ಗೊತ್ತು ಈ ಥರ ಎಷ್ಟೊಂದು ಮೂಮೆಂಟ್ಸ್ಗಳು ಶುರುವಾಯಿತು, ಅದಕ್ಕೆ ಎಷ್ಟೊಂದು ಜನ ಲೀಡರ್ಸ್ಗಳೆಲ್ಲ ಕೂಡ ಹೆಲ್ಪ್ ಮಾಡಿದ್ರು ಅಂತ. ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಒಬ್ಬೊಬ್ಬ ಲೀಡರ್ ಅಥವಾ ಒಂದೊಂದು ಆರ್ಗನೈಸೇಷನ್ ಅಥವಾ ಒಂದೊಂದು ಸಂಸ್ಥೆಗಳು ಅಂತ ಏನು ಕರಿತೀವಿ, ಇವು ಯಾವ ರೀತಿ ಶುರುವಾದರು, ಯಾವ ರೀತಿ ಹೋರಾಟ ಮಾಡಿದ್ರು, ಅವರ ಕಾಂಟ್ರಿಬ್ಯೂಷನ್ಸ್ ಏನು, ಇದೆಲ್ಲ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಂದು ಬ್ರಹ್ಮ ಸಮಾಜ್ ಅಂತ. ರಾಜಾರಾಮ್ ಮೋಹನ್ ರಾಯ್ 1772 to 1833 ಇಸ್ ದ ಚೀಫ್ ಇನಿಷಿಯೇಟರ್ ಆಫ್ ಸೋಷಿಯಲ್ ರಿಫಾರ್ಮೇಷನ್ ಇನ್ ಇಂಡಿಯಾ ಡ್ಯೂರಿಂಗ್ ಮಾಡರ್ನ್ ಟೈಮ್ಸ್. ನೋಡಿ, ನಮ್ಮ ಒಂದು ಸೋಷಿಯಲ್ ರಿಫಾರ್ಮೇಷನ್ ಅಂತ ತೊಗೊಂಡ್ರೆ ನಾವು ಇಂಡಿಯಾದಲ್ಲಿ ಅದನ್ನು ಮೊದಲು ಶುರು ಮಾಡಿದಂಥವ್ರು, ತುಂಬ ಪ್ರಾಮಿನೆಂಟಾಗಿ ಶುರು ಮಾಡಿದವರು ಈ ಟೈಮ್ ಪೀರಿಯಡಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು. ಈ ಹ್ಯಾಡ್ ಡೀಪ್ ನಾಲೆಡ್ಜ್ ಇನ್ ಸ್ಯಾನ್ಸ್ಕ್ರಿಟ್, ಪರ್ಷಿಯನ್ ಆ್ಯಂಡ್ ಅರೇಬಿಕ್ ಲಿಟ್ರೇಚರ್. ನೋಡಿ, ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್ ಬಗ್ಗೆ ತುಂಬ ಗೊತ್ತಿತ್ತು, ಪರ್ಷಿಯನ್ ಲಿಟ್ರೇಚರ್ ಬಗ್ಗೆ ಗೊತ್ತಿತ್ತು, ಮತ್ತು ಅರೇಬಿಯನ್ ಲಿಟ್ರೇಚರ್ ಬಗ್ಗೆ ಕೂಡ ಗೊತ್ತಿತ್ತು ಅಂದರೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ, ಅರ್ಥ ಆಗುತ್ತೆ, ಆ ಥರ ಅಲ್ಲ, ಇನ್ ಡೆಪ್ತ್ ಅವರು ಸ್ಟಡಿ ಮಾಡಿದರು. ಈ ವಾಸ್ ವೆಲ್ ವರ್ಸ್ಡ್ ಇನ್ ಹಿಂದೂ ಫಿಲಾಸಫಿಕಲ್ ಕ್ರಿಟಿಕ್ ಆ್ಯಂಡ್ ಕುರಾನ್. ಇವರಿಗೆ ಹಿಂದೂ ಫಿಲಾಸಫಿ ಬಗ್ಗೆ ಮತ್ತು ಕುರಾನ್ ಬಗ್ಗೆ ಎಲ್ಲ ಕೂಡ ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಪಾರ್ಟ್ ಫ್ರಮ್ ದಿಸ್, he had also studied other religions found in India critically. ಇದ್ರ ಜೊತೆಗೆ ಅವರು ಬರೀ ಹಿಂದೂಯಿಸಮ್ನ ಮತ್ತು ಇಸ್ಲಾಂನ ಮಾತ್ರ ಸ್ಟಡಿ ಮಾಡಿರಲಿಲ್ಲ, ಬೇರೆ ಬೇರೆ ಏನು ಜೈನಿಸಮ್ ಇತ್ತು, ಬುದ್ಧಿಸಮ್ ಇತ್ತು, ಇವೆಲ್ಲದ್ರ ಬಗ್ಗೆ ಕೂಡ ತುಂಬ ಡೀಪ್ಲಿ ಸ್ಟಡಿ ಮಾಡಿರ್ತಾರೆ. he had even learned Hebrew and Greek to read Bible in its original form. ಇವರು ಇನ್ನೂ ಏನು ಮಾಡಿರ್ತಾರೆ ಅಂದರೆ, ಇವಾಗ ಒರಿಜಿನಲ್ ಬೈಬಲ್ನ ಓದಬೇಕು ನಾನು ಅಂದರೆ, ಬೈಬಲೆಲ್ಲ ಇಂಗ್ಲೀಷಲ್ಲಿ ಆರಾಮಾಗಿ ಸಿಗುತ್ತೆ, ಆದರೆ ಇವರು ಗ್ರೀಕ್ ಮತ್ತು ಹೀಬ್ರೂನ ಕಲಿತಾರೆ. ಏನಕ್ಕೆ ಅಂದರೆ, ಒರಿಜಿನಲ್ ಬೈಬಲ್ ಆ ಭಾಷೆಗಳಲ್ಲಿ ಬರೆದಿರ್ತಾರೆ, ಹೀಬ್ರೂ ಮತ್ತು ಗ್ರೀಕ್ ಭಾಷೆಯಲ್ಲಿ. ಸೊ ಇವರು ಆ ಭಾಷೆ ಕಲಿತು ನಾನು ಓದಿದೆ ಅಂತ ಹೇಳಿದ್ರೆ ಆಗ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಆಗ ಕ್ಲಿಯರಾಗಿ ಅರ್ಥ ಆಗುತ್ತೆ, ನನಗೆ ತುಂಬ ನಾಲೆಡ್ಜ್ ಬೆಳೆಯುತ್ತೆ ಅಂತ ಅದು ಆ ಭಾಷೆಗಳನ್ನ ಕೂಡ ಇವರು ಕಲ್ತಿರ್ತಾರೆ. ಸಚ್ ವಾಸ್ ಈಸ್ ಕ್ರೇವಿಂಗ್ ಫಾರ್ ನಾಲೆಡ್ಜ್. ನೋಡಿ, ಈ ರೀತಿ ಒಂದು ನಾಲೆಡ್ಜ್ ಸಿಗಬೇಕು ಅಂದರೆ ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಇವರು ಓದ್ತಾ ಇದ್ರು. ಈ ಸ್ಟಾರ್ಟೆಡ್ ಆತ್ಮೀಯ ಸಭಾ ಇನ್ ಕಲ್ಕತ್ತಾ ಅಲಾಂಗ್ ವಿತ್ ಸಮ್ ಫ್ರೆಂಡ್ಸ್. ನೋಡಿ, ಇವ್ರು ಏನು ಮಾಡ್ತಾರೆ, ಇವರು ಮತ್ತು ಒಂದಷ್ಟು ಜನ ಫ್ರೆಂಡ್ಸ್ ಸೇರಿಕೊಂಡು ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾ ಅಂತ ಒಂದು ಶುರು ಮಾಡ್ತಾರೆ. ದಿ ಸಭಾ ಏಮ್ಡ್ ಎಟ್ ಎರಾಡಿಕೇಟಿಂಗ್ ಸೋಷಿಯೋ ರಿಲಿಜಿಯಸ್ ಮ್ಯಾಲಡೀಸ್ ಫ್ರಮ್ ದಿ ಸೊಸೈಟಿ ಆಫ್ ಬೆಂಗಾಲ್. ನೋಡಿ, ಬೆಂಗಾಲ್ ಅಂತ ಹೇಳಿದ್ರೆ ಈಗ ವೆಸ್ಟ್ ಬೆಂಗಾಲ್, ಬಾಂಗ್ಲಾದೇಶ ಏನಿದೆ, ಇದೆಲ್ಲ ಕೂಡ ಒಂದು ಟೈಮಲ್ಲಿ ಬೆಂಗಾಲ್ ಅಂತ ಕರಿತಾ ಇದ್ರು. ಸೊ ಇವ್ರೇನು ಮಾಡಿದ್ರು, ಆ ಟೈಮಲ್ಲಿ ಬೆಂಗಾಲ್ ಸೊಸೈಟಿಯಲ್ಲಿದ್ದಂಥ ಸೋಷಿಯೋ ರಿಲಿಜಿಯಸ್ ಮಾಲ್ ಪ್ರಾಕ್ಟೀಸಸ್ ಏನಾದರೂ ಇತ್ತು ಅಂದರೆ ಈ ಥರ ಮಾಡಬಾರ್ದು ಅನ್ನೋದು ಏನಾದರೂ ಒಂದು ಇತ್ತು ಅಂದರೆ ಅದ್ರ ವಿರುದ್ಧವಾಗಿ ಇವರು ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಸ್ಟಾರ್ಟೆಡ್ ಬ್ರಹ್ಮ ಸಮಾಜ್ ಇನ್ 1828 ಇವರು ಬ್ರಹ್ಮ ಸಮಾಜ್ನ ಶುರು ಮಾಡ್ತಾರೆ. ಈ ವಾಂಟೆಡ್ ಟು ಪರ್ಜ್ ಹಿಂದೂಯಿಸಮ್ ಬೈ ರಿಮೂವಿಂಗ್ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಸೂಪರ್ಸ್ಟಿಷನ್ಸ್. ಇವ್ರ ಏನಾಗಿತ್ತು ಅಂದರೆ, ಹಿಂದೂಯಿಸಮಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಏನಿತ್ತು ಅಂದರೆ ಜಾತಿ ಒಂದು ಸಿಸ್ಟಮು, ಇದನ್ನು ರಿಮೂವ್ ಮಾಡಬೇಕು. ಜೊತೆಗೆ ಸೂಪರ್ಸ್ಟಿಷನ್ಸ್ ಅಂದರೆ ಮೂಢನಂಬಿಕೆಗಳೇನಿದೆ ಇದನ್ನು ರಿಮೂವ್ ಮಾಡಬೇಕು. ಬೆಕ್ ಅಡ್ಡ ಬಂದರೂ ಈ ಥರ ಆಗುತ್ತೆ, ಬೆಕ್ ರೈಟಿಗೆ ಬಂದರೆ ಈ ಥರ ಆಗುತ್ತೆ, ಲೆಫ್ಟಿಗೆ ಬಂದರೆ ಈ ಥರ ಆಗುತ್ತೆ, ಅದೆಲ್ಲ ಏನೇನಿದೆ ಮೂಢನಂಬಿಕೆಗಳು ಅದೆಲ್ಲ ತೆಗೆದಾಕಬೇಕು ಅಂತ ಇವರು ಟ್ರೈ ಮಾಡಿದ್ರು. ರಾಜಾರಾಮ್ ಮೋಹನ್ ರಾಯ್ ಆ್ಯಂಡ್ ಅದರ್ ಬ್ರಹ್ಮ ಸಮಾಜ್ ಫಾಲೋವರ್ಸ್ ವಾಂಟೆಡ್ ಟು ರೀಬಿಲ್ಡ್ ಎ ನ್ಯೂ ಹಿಂದೂ ಸೊಸೈಟಿ ಬೇಸ್ಡ್ ಆನ್ ದಿ ಫಿಲಾಸಫಿಕಲ್ ಫೌಂಡೇಶನ್ ಆಫ್ ಉಪನಿಷತ್ಸ್. ಇವರೇನು ಅಂದ್ಕೊಂಡ್ರು, ರಾಜಾರಾಮ್ ಮೋಹನ್ ರಾಯ್ ಮತ್ತು ಇವರ ಫ್ರೆಂಡ್ಸ್ಗಳು ಅಥವಾ ಫಾಲೋವರ್ಸ್ಗಳೆಲ್ಲ ಏನಿದ್ರು, ಇವರೆಲ್ಲ ಸೇರಿಕೊಂಡು ಹೊಸ ಒಂದು ಹಿಂದೂ ಸೊಸೈಟಿನ ನಾವು ಕಟ್ಟಬೇಕು. ಈ ಸೊಸೈಟಿಯಲ್ಲಿ ಮೊದಲು ನಮ್ಮ ಏನು ಉಪನಿಷತ್ಗಳಲ್ಲಿ ಅಲ್ಲಿ ಏನು ಹೇಳಿದ್ದಾರೆ ಉಪನಿಷತ್ತಲ್ಲಿ
ಅದನ್ನು ಬೇಸ್ ಮಾಡಿ ಇಟ್ಕೊಂಡು ನಾವು ಹೊಸ ಸೊಸೈಟಿನ ಕಟ್ಟಿ ಎಲ್ಲರೂ ಈಕ್ವಲ್ ಆಗಿರೋ ಥರ ಮತ್ತು ಯಾವುದೇ ರೀತಿ ಸೂಪರ್ಸ್ಟಿಷನ್ಸ್ ಇರ್ಬೋದು ಮತ್ತು ಬ್ಯಾಡ್ ಪ್ರಾಕ್ಟೀಸಸ್ ಏನು ಇಲ್ಲದೆ ಇರೋ ಥರ ನೋಡಿಕೊಂಡು ನಾವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಡ್ಯೂ ಟು ಈಸ್ ಎಫರ್ಟ್ಸ್ ದೆನ್ ಗವರ್ನರ್ ಜನರಲ್ ವಿಲಿಯಂ ಬೆಟ್ನಿಕ್ ಬ್ರಾಟ್ ಇನ್ ಲಾ ಪ್ರೊಹಿಬಿಟಿಂಗ್ ಸತಿ ಸಿಸ್ಟಮ್ ಇನ್ 1829. ನೋಡಿ, ಇವ್ರ ಎಫರ್ಟ್ಸಿಂದ ಏನು ಮಾಡಿದ್ರು, ಇವ್ರು ಹೋಗ್ಬಿಟ್ಟು ಅಲ್ಲಿ ಗವರ್ನರ್ ಜನರಲ್ನ ಕೇಳೋದು, ಈ ಥರ ಮಾಡಿರಿ, ಈ ಥರ ನಮ್ಮ ಸೊಸೈಟಿಗೆ ಹೆಲ್ಪ್ ಆಗುತ್ತೆ, ನಮ್ಮ ಒಂದು ರಿಲಿಜನ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ವಿಲಿಯಂ ಬೆಂಟ್ನಿಕ್ ಅವರು ತಿರುಗಿ ಏನು ಮಾಡ್ತಾರೆ, ಸತಿ ಸಿಸ್ಟಮ್ನ ಇವರು ಪ್ರೊಹಿಬಿಟ್ ಮಾಡ್ತಾರೆ 1829ನಲ್ಲಿ. ಸತಿ ಸಿಸ್ಟಮ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಗಂಡ ಸತ್ತೋದ್ರೆ ಹೆಂಡತಿ ಕೂಡ ಸತ್ತೋಗ್ತಾರೆ ಜೊತೆಯಲ್ಲಿ, ಅದೇ ಚಿತೆ ಲಾರಿ ಆ ಥರ. ರಾಜಾರಾಮ್ ಮೋಹನ್ ರಾಯ್ ಟ್ರೈ ಟು ಡೆವಲಪ್ ರೇಷನಾಲಿಟಿ ಅಮಾಂಗ್ ದಿ ಕಾಮನ್ ಪೀಪಲ್ ಥ್ರೂ ಜರ್ನಲಿಸಮ್. ರಾಜಾರಾಮ್ ಮೋಹನ್ ರಾಯ್ ಬರೀ ಏನೋ ಕಾನೂನುಗಳು ತರಬೇಕು, ಹೋರಾಟ ಮಾಡಬೇಕು ಆ ಥರ ಇಲ್ಲ, ಇವರು ಜನಗಳಲ್ಲೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದಿತ್ತು. ನೋಡಿ, ನಾವು ಎಷ್ಟೇ ಕಾನೂನು ತಂದರೂ ಏನೇ ಮಾಡಿದ್ರು ಏನೂ ವರ್ಕ್ ಆಗಲ್ಲ, ಜನಗಳಿಗೆ ಅರ್ಥ ಆಗಬೇಕದು ಏನಕ್ಕೆ ಈ ಥರ ಮಾಡಬೇಕು, ಏನಕ್ಕೆ ಈ ಥರ ಮಾಡಬಾರ್ದು ಅಂತ. ಸೊ ಅದಕ್ಕೆ ಏನು ಮಾಡಿದ್ರು, ರಾಜಾರಾಮ್ ಮೋಹನ್ ರಾಯ್ ಅವರು ಕೂಡ ಒಂದು ಜರ್ನಲಿಸಮಿಂದ, ಅಂದರೆ ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಬರೆಯೋದು, ಪಾಂಪ್ಲೆಟ್ಗಳು ಹಂಚೋದು, ಈ ಥರ ಮಾಡಿಬಿಟ್ಟು ಇವರ ಒಂದು ಥಾಟ್ಸ್ನ ಜನಗಳಿಗೆ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ಪಬ್ಲಿಷ್ಡ್ ಜರ್ನಲ್ ನೇಮ್ಡ್ ಸಂವಾದ ಕೌಮುದಿ ಇನ್ ಬೆಂಗಾಲಿ ಲ್ಯಾಂಗ್ವೇಜ್. ಇವರೊಂದು ಜರ್ನಲ್ನ ಪಬ್ಲಿಷ್ ಮಾಡ್ತಾರೆ. ನೋಡಿ, ಜರ್ನಲ್ ಅಂತ ಹೇಳಿದ್ರೆ ಒಂದು 2-3 ಪೇಪರ್ ಇರೋಂಥ ಒಂದು ಆರ್ಟಿಕಲ್ಸ್ ಇರೋಂಥ ಒಂದು ಲೀಫ್ಲೆಟ್ಸ್ ಅಂದ್ಕೊಳ್ಳಿ, ಅಂದರೆ 3-4 ಪೇಜ್ ಇರೋಂಥ ಒಂದು ನ್ಯೂಸ್ ಪೇಪರ್ ಥರ, ಈ ಥರದನ್ನು ಪಬ್ಲಿಷ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರ ಹೆಸರು ಬಂದು ಸಂವಾದ ಕೌಮುದಿ, ಲ್ಯಾಂಗ್ವೇಜ್ ಬಂದು ಬೆಂಗಾಲಿ ಲ್ಯಾಂಗ್ವೇಜ್. ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಬ್ರಹ್ಮ ಸಮಾಜ್ ವೇರ್. ಈಗ ನಮಗೆ ಬ್ರಹ್ಮ ಸಮಾಜ್ ಯಾವ ಥರ ಕ್ರಿಯೇಟ್ ಆಯಿತು, ಇದರ ಫೌಂಡರ್ ಯಾವ ರೀತಿ ಇದ್ರು, ರಾಜಾರಾಮ್ ಮೋಹನ್ ರಾಯ್ ಅವ್ರು ಏನೇನು ಟ್ರೈ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಗೊತ್ತಾಯಿತು. ಈಗ ಬ್ರಹ್ಮ ಸಮಾಜ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ, ಅಥವಾ ಏನು ಇವರು ಪ್ರೊಪಗೇಟ್ ಮಾಡಿದ್ರು. ಮೊದಲನೇದು ಅಡ್ವೊಕೇಟೆಡ್ ಮೊನೋಥಿಯಿಸಮ್. ಇವರೇನು ಹೇಳಿದ್ರು, ಒಂದು ದೇವ್ರನ್ನ ಪೂಜೆ ಮಾಡೋದು, ಮೊನೋಥಿಯಿಸಮ್ ಅಂದರೆ ಒಂದು ದೇವ್ರನ್ನ ಪೂಜೆ ಮಾಡೋದು, ಆ ಥರ ಶುರು ಮಾಡ್ಕೊಳ್ಬೇಕು ನಾವು. ಎಲ್ಲ ದೇವರು ಎಲ್ಲ ಥರ ಇತ್ತು ಅಂದರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಒಬ್ರಿಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ, ಈ ಥರ ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ನಾವೆಲ್ಲ ವೇದಗಳನ್ನ, ಉಪನಿಷತ್ಗಳನ್ನ ಎಲ್ಲ ಅರ್ಥ ಮಾಡಿಕೊಂಡ್ರೆ ಅದರಲ್ಲೂ ನಮ್ಗೆ ಹೇಳಿದ್ದಾರೆ ಇರೋದು ಒಂದೇ ದೇವರು ಅಂತ. ಸೊ ನಾವು ಒಂದೇ ದೇವ್ರನ್ನ ನಾವು ಫಾಲೋ ಮಾಡಬೇಕು ಅಂತ. ಈ ಅಪೋಸ್ಡ್ ಮೀನಿಂಗ್ಲೆಸ್ ರಿಚುವಲ್ಸ್, ದೇ ಅಪೋಸ್ಡ್. ಸೊ ಇವ್ರೇನು ಹೇಳಿದ್ರು, ಮೀನಿಂಗ್ಲೆಸ್ ರಿಚುವಲ್ಸ್ನೆಲ್ಲ ಅಪೋಸ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ಫಂಕ್ಷನ್ ಮಾಡಬೇಕು, ಇವಾಗ ಒಂದು ಮನೇಲಿ ಏನೋ ದೇವ್ರು ಕುಂಡಿಸ್ಬೇಕು ಅಂದ್ಕೊಳ್ಳಿ, ತೊಗೊಂಡು ಬಂದು ದೊಡ್ಡ ದೊಡ್ಡ ಹಾರ ಹಾಕೋದು, ಹೂವಿನ ಹಾರ ಹಾಕೋದು, ದುಡ್ಡಿನ ಹಾರ ಹಾಕೋದು, ಸುಮ್ಮನೆ ಅದಕ್ಕೆ ವೇಸ್ಟ್ ಮಾಡೋದು, ಈ ಥರ ಮೀನಿಂಗ್ಲೆಸ್ ರಿಚುವಲ್ಸ್. ಜೊತೆಗೆ ಏನಕ್ಕಾದ್ರೂ ಬಲಿ ಕೊಡೋದಿರ್ಬೋದು, ಒಂದು ಪ್ರಾಣಿನ ಬಲಿ ಕೊಡೋದು, ಇನ್ನೊಂದು ಬಲಿ ಕೊಡೋದು, ಈ ಥರ ಏನು ವೇಸ್ಟ್ ಮಾಡ್ತೀವಿ ಅಥವಾ ಮೀನಿಂಗೇ ಇಲ್ಲದೇ ಇರೋಂಥ ರಿಚುವಲ್ಸ್ ಏನೇನು ಮಾಡ್ತೀವಿ ಅದನ್ನೆಲ್ಲ ಕೂಡ ಅಪೋಸ್ ಮಾಡ್ತಾರೆ. ಎವ್ರಿ ಪರ್ಸನ್ ಶುಡ್ ಲಿವ್ ವಿತ್ ಡಿಗ್ನಿಟಿ ಆ್ಯಂಡ್ ನೋ ಲಾ ಆರ್ ರಿಚುವಲ್ ಶುಡ್ ವೈಲೇಟ್ ದಿಸ್ ಪ್ರೊವಿಷನ್. ಇವ್ರು ಇನ್ನೊಂದು ಏನು ಅಡ್ವೊಕೇಟ್ ಮಾಡ್ತಾರೆ ಅಥವಾ ಯಾವ ಥರ ಇರಬೇಕು ಅಂತ ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಡಿಗ್ನಿಟಿ ಇರಬೇಕು, ಮತ್ತು ಯಾವ ಲಾ ಅಥವಾ ಯಾವ ರಿಚುವಲ್ ಕೂಡ ಅದನ್ನು ವೈಲೇಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಡಿಗ್ನಿಟಿ ಅಂದರೆ ಒಂದು ಅರ್ಥ ಬಂದು ಘನತೆ ಅಂತ ಬರುತ್ತೆ ಕನ್ನಡದಲ್ಲಿ, ಆದರೆ ಒಂಥರ ಸೆಲ್ಫ್ ಡಿಗ್ನಿಟಿ ಅಂದರೆ ಅವನ ಮರ್ಯಾದೆ, ಈ ರೀತಿ ಮರ್ಯಾದೆ ಕರೆಕ್ಟ್ ವರ್ಡ್. ಬ್ರಹ್ಮ ಸಮಾಜ್ ಇಂಟೆಂಟೆಡ್ ಟು ಅಶ್ಯೂರ್ ಈಕ್ವಾಲಿಟಿ ಟು ವುಮನ್ ಬೈ ಅಪೋಸಿಂಗ್ ಪಾಲಿಗಮಿ. ನೋಡಿ, ಬ್ರಹ್ಮ ಸಮಾಜ್ ಅವರು ಇನ್ನೊಂದು ಏನು ಮಾಡಿದ್ರು, ಹೆಣ್ಮಕ್ಳಿಗೆ ಈಕ್ವಾಲಿಟಿ ಕೊಡಬೇಕು ಅಂತ ಅಂದ್ಕೊಂಡ್ರು. ಯಾವ ರೀತಿ? ಪಾಲಿಗಮಿನ ಅಪೋಸ್ ಮಾಡೋದಕ್ಕೆ. ನೋಡಿ, ಪಾಲಿಗಮಿ ಅಂತ ಹೇಳಿದ್ರೆ 4 ಮದುವೆ ಆಗೋದು, 5 ಮದುವೆ ಆಗೋದು, 2ರಿಂದ ಜಾಸ್ತಿ, 2, 3, 5 ಮದುವೆ ಆಗುತ್ತೆ. ಈ ರೀತಿ ಗಂಡು ಮಕ್ಕಳು ಮಾತ್ರ ಏನಕ್ಕೆ 4-5 ಮದುವೆ ಆಗಬೇಕು, ಹೆಣ್ಮಕ್ಳು ಏನಕ್ಕೆ ಆಗಬಾರ್ದು, ಸೊ ಎಲ್ಲರಿಗೂ ಕೂಡ ಒಂದೇ ಮದುವೆ ಆಗಿರಬೇಕು ಅಂತ ಅದನ್ನು ಕೂಡ ಇವರು ಈಕ್ವಾಲಿಟಿ ತರೋಕ್ಕೆ ಟ್ರೈ ಮಾಡಿದ್ರು. ಇಟ್ ಅಡ್ವೊಕೇಟೆಡ್ ಫಾರ್ ಎ ಶೇರ್ ಇನ್ ಪ್ರಾಪರ್ಟಿ ಟು ಹಾನರ್ ಡಿಗ್ನಿಟಿ ಆಫ್ ಲೈಫ್ ಟು ವಿಡೋ. ನೋಡಿ, ಇವರೇನು ಮಾಡಿದ್ರು, ಈಗ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಣು ಮದುವೆ ಆಗಿ ಹೋಗಿರ್ತಾಳೆ ಗಂಡನ ಮನೆಗೆ, ಗಂಡ ಏನಕ್ಕೋ ಸತ್ತೋಗ್ತಾನೆ ಪಾಪ. ಆಗ ಈ ಹೆಣ್ಮಗು ಏನಿರ್ತವೆ, ವಿಧವೆ ಆಗಿರ್ತಾರಲ್ಲ, ವಿಡೋ ಆಗಿರ್ತಾರಲ್ಲ, ಅವ್ರಿಗೆ ಪ್ರಾಪರ್ಟಿಯಲ್ಲಿ ಶೇರ್ ಕೊಡ್ತಾ ಇರಲ್ಲ ಅಲ್ಲಿವರೆಗೂ. ಇವ್ರೇನು ಮಾಡಿದ್ರು, ಆ ಹೆಣ್ಮಕ್ಳಿಗೂ ಕೂಡ ಒಂದು ಶೇರ್ ಕೊಡೋ ರೀತಿ ಮಾಡಬೇಕು ಅಂತ ಹೇಳಿದ್ರು. ಅಂದರೆ ವಿಡೋ ಆದಮೇಲೆ ನೀವು ಗಂಡನ ಆಸ್ತಿ ಏನಿದೆ ಅದರಲ್ಲಿ ಒಂದು ಸ್ವಲ್ಪ ಆದರೂ ಅಟ್ಲೀಸ್ಟು ಇವ್ರಿಗೆ ಕೊಟ್ಟರೆ ಇವರ ಜೀವನ ಇವರು ನಡೆಸ್ಬೋದು ಅಂತ. ಇಟ್ ಆಲ್ಸೋ ಅಪೋಸ್ಡ್ ಚೈಲ್ಡ್ ಮ್ಯಾರೇಜ್. ಅಂದರೆ ಏನು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾಯಿದ್ರು ಆ ಕಾಲದಲ್ಲಿ, ಅದನ್ನು ಕೂಡ ಇವರು ಅಪೋಸ್ ಮಾಡಿದ್ರು. ಅವ್ರಿಗೇನೂ ಗೊತ್ತಿಲ್ಲದಾಗೆ ಇನ್ನೂ ಚಿಕ್ಕ ಮಕ್ಕಳಾಗಿರ್ತಾರೆ, ಅವಾಗೇ ನೀವು ಮದುವೆ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರ ಜೀವನ ತುಂಬ ಕಷ್ಟಪಡಬೇಕು. ಸೊ ಅವ್ರಿಗೆ ತಿಳಿಯೋವರೆಗೂ ನಾವು ಬಿಡಬೇಕು, 18 ಇಯರ್ಸ್ 21 ಇಯರ್ಸ್ ಅಂತೇಳಿ ಅದನ್ನು ಕೂಡ ಹೇಳಿದ್ರು ಇವರು. ಬ್ರಹ್ಮ ಸಮಾಜ್ ಡಿಕ್ಲೇರ್ಡ್ ದಟ್ ಒನ್ ಕ್ಯಾನ್ ಟೇಕ್ ಗುಡ್ ಥಿಂಗ್ಸ್ ಫ್ರಮ್ ಎನಿವೇರ್. ಇವರು ಬ್ರಹ್ಮ ಸಮಾಜ್ ಅವ್ರು ಏನು ಡಿಕ್ಲೇರ್ ಮಾಡಿದ್ರು, ಒಳ್ಳೆ ವಿಷಯ ಇತ್ತು ಅಂದರೆ ಎಲ್ಲಿಂದ ಬೇಕಾದ್ರೂ ತೊಗೊಳ್ಳೋಣ ಅಂತ ಹೇಳಿದ್ರು. ಇಟ್ ಆಲ್ಸೋ ಡಿಕ್ಲೇರ್ಡ್ ದಟ್ ಉಪನಿಷತ್ಸ್ ಆ್ಯಂಡ್ ವೇದಾಸ್ ಆಲ್ಸೋ ಅಡ್ವೊಕೇಟೆಡ್ ದಿಸ್ ಪ್ರಿನ್ಸಿಪಲ್ಸ್. ಮತ್ತು ಇವ್ರು ಏನು ಹೇಳಿದ್ರು, ನಿಮ್ಗೆ ಗೊತ್ತಿರ್ಬೋದು,
ರಾಜಾರಾಮ್ ಮೋಹನ್ ರಾಯ್ ಇದ್ರ ಫೌಂಡರ್ ಕೂಡ ಅವರು ಉಪನಿಷತ್ಗಳನ್ನ ವೇದಗಳನ್ನೆಲ್ಲ ತುಂಬ ಚೆನ್ನಾಗಿ ಓದ್ಕೊಂಡಿದ್ರು. ಸೊ ಅದನ್ನು ಓದ್ಕೊಂಡು ಇವ್ರು ಏನು ಹೇಳಿದ್ರು, ನೋಡಿ ಈಗ ವೇದಗಳಲ್ಲೂ ಇದೇ ಇರೋದು, ಉಪನಿಷತ್ಗಳಲ್ಲೂ ಇದೇ ಇರೋದು, ನಾವು ಹೇಳ್ತಾ ಇರೋದು ಇದೇನೆ, ಒಳ್ಳೆಯದನ್ನು ಮಾತ್ರ ನಾವು ಫಾಲೋ ಮಾಡೋಣ ಅಂತ. ಸೊ ಇದನ್ನು ಅಡ್ವೊಕೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ವಾಸ್ ಓಪನ್ ಟು ರಿಸೀವ್ ಗುಡ್ ಥಾಟ್ಸ್ ಈವನ್ ಫ್ರಮ್ ವೆಸ್ಟ್. ಇವ್ರೇನು ಹೇಳಿದ್ರು, ಓಕೆ ನಮ್ಮ ಇಂಡಿಯಾದಲ್ಲಿರೋದು ಮಾತ್ರ ಒಳ್ಳೆಯದು, ನಮ್ಗೆ ಫಾರಿನ್ನಿಂದ ಬಂದಿರೋದೆಲ್ಲ ಕೆಟ್ಟದು, ಆ ಥರ ಯಾವತ್ತೂ ಕೂಡ ಇವರು ಟ್ರೀಟ್ ಮಾಡಲಿಲ್ಲ. ಇವ್ರೇನು ಹೇಳಿದ್ರು, ಒಳ್ಳೆಯದು ನಾವು ಫಾರಿನ್ನಿಂದ ತಂದರೂ ಅಷ್ಟೇ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಅದನ್ನು ಫಾಲೋ ಮಾಡಬೇಕು. ಕೆಟ್ಟದನ್ನು ಇಂಡಿಯಾದಲ್ಲಿರಲಿ ಫಾರಿನಲ್ಲಿರಲಿ ನಾವು ಅದನ್ನು ಫಾಲೋ ಮಾಡಬಾರ್ದು. ಸೊ ಈ ರೀತಿ ಈ ಗೇವ್ ಇಂಪಾರ್ಟೆನ್ಸ್ ಟು ಇಂಗ್ಲೀಷ್ ಎಜುಕೇಷನ್. ಇವ್ರು ಮತ್ತಿನ್ನೂ ಏನು ಹೇಳಿದ್ರು, ನೋಡಿ ರೀಜನಲ್ ಲ್ಯಾಂಗ್ವೇಜಸ್ ಏನು ಬೆಂಗಾಲಿ ಇದೆ ಅಥವಾ ಮರಾಠಿ ಇದೆ, ಇದೆಲ್ಲ ಕಲಿಬೇಕು, ಕನ್ನಡ, ತಮಿಳ್, ತೆಲುಗು ಈ ಥರದ್ದೆಲ್ಲ ಕಲಿಬೇಕು. ಆದರೆ ಇಂಗ್ಲೀಷ್ ಎಜುಕೇಷನ್ ಕಲಿಯೋದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಇವರು ರಾಜಾರಾಮ್ ಮೋಹನ್ ರಾಯ್ ಅವರು ಹೇಳ್ತಾರೆ. ಅಪಾರ್ಟ್ ಫ್ರಮ್ ದಿಸ್, ರಾಜಾರಾಮ್ ಮೋಹನ್ ರಾಯ್ ವಾಂಟೆಡ್ ದಿ ಇಂಡಿಯನ್ಸ್ ಟು ವೆಲ್ಕಮ್ ದಿ ಥಿಂಕಿಂಗ್ ಪ್ರೊಸೆಸ್ ಆಫ್ ಯುರೋಪಿಯನ್ಸ್. ರಾಜಾರಾಮ್ ಮೋಹನ್ ರಾಯ್ ಅವರು ಇನ್ನೊಂದು ಥರ ಅಡ್ವೊಕೇಟ್ ಮಾಡೋಕ್ಕೆ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನೋಡಿ ಇಂಡಿಯನ್ಸಲ್ಲಿ ಇರೋದು ಥಿಂಕಿಂಗ್ ಪ್ರೊಸೆಸ್ಗೂ ಮತ್ತು ಯುರೋಪಿಯನ್ಸ್ ಅಥವಾ ಏನು ಫಾರಿನರ್ಸಲ್ಲಿ ಇರೋ ಥಿಂಕಿಂಗ್ ಪ್ರೊಸೆಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ನಾವು ಯುರೋಪಿಯನ್ಸ್ ಯಾವ ಥರ ಯೋಚನೆ ಮಾಡ್ತಾರೆ, ರೇಷನಲ್ ಥಿಂಕಿಂಗ್ ಏನಿದೆ ಅವರಲ್ಲಿ, ಅದೇ ರೀತಿ ನಾವು ಕೂಡ ಯೋಚನೆ ಮಾಡಬೇಕು ಅಂತ ಇವರು ಹೇಳ್ತಾರೆ. ಇನ್ ದಿಸ್ ಬ್ಯಾಕ್ಗ್ರೌಂಡ್ ಈ ಸಪೋರ್ಟೆಡ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೆನಿ ಸ್ಕೂಲ್ಸ್ ಆ್ಯಂಡ್ ವೇದಾಂತ ಕಾಲೇಜ್ ಇನ್ ಕಲ್ಕತ್ತಾ. ನೋಡಿ ಈ ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡಿದ್ರು ಇವರು, ಎಷ್ಟೊಂದು ಸ್ಕೂಲ್ಗಳು ಕೂಡ ಇವರು ಶುರು ಮಾಡ್ತಾರೆ, ಮತ್ತು ಕಲ್ಕತ್ತಾದಲ್ಲಿ ಒಂದು ವೇದಾಂತ ಕಾಲೇಜ್ ಅನ್ನೋದನ್ನು ಕೂಡ ಇವರು ಶುರು ಮಾಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಹ್ಯಾಸ್ ಕಾಲ್ಡ್ ರಾಜಾರಾಮ್ ಮೋಹನ್ ರಾಯ್ ಆಸ್ ದಿ ಆರ್ಬ್ರಿಂಗರ್ ಆಫ್ ಮಾಡರ್ನ್ ಇಂಡಿಯಾ, ಪ್ರೊಜಿನೇಟರ್ ಆಫ್ ಇಂಡಿಯನ್ ಸೋಷಿಯಲ್ ರಿಫಾರ್ಮೇಷನ್ ಮೂವ್ಮೆಂಟ್ ಆ್ಯಂಡ್ ದಿ ಪ್ರೊಫೆಟ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ನೋಡಿ ರವೀಂದ್ರನಾಥ್ ಟ್ಯಾಗೋರ್ ಅವರು, ನಮಗೆಲ್ಲ ಗೊತ್ತು ರವೀಂದ್ರನಾಥ್ ಟ್ಯಾಗೋರ್ ಅಂದರೆ, ಅವರು ಏನು ಕರೆದ್ರು ರಾಜಾರಾಮ್ ಮೋಹನ್ ರಾಯ್ಗೆ, ಇವರು ಮಾಡರ್ನ್ ಇಂಡಿಯಾದ ಹಾರ್ಬ್ರಿಂಗರ್ ಅಂತ. ಅಂದರೆ ಮಾಡರ್ನ್ ಇಂಡಿಯಾನ ಒಂದು ಶುರು ಮಾಡಿದವರು ಅಥವಾ ಆ ಯೋಚನೆನ ತಂದವರು ಆ ಥರ ಅರ್ಥ. ಇದು ಟೈಟಲ್ಸ್ ಅಂದ್ಕೊಳ್ಳಿ, ಇನ್ಡೆಪ್ತ್ ಹೋಗೋದು ಬೇಡ, ಈ ಥರ ಕರೆಯೋಕ್ಕೆ ಶುರು ಮಾಡಿದ್ರು. ಬೈ ಸೇಯಿಂಗ್ ದೀಸ್ ವರ್ಡ್ಸ್, ಟ್ಯಾಗೋರ್ ಹ್ಯಾಸ್ ಸಮರೈಸ್ಡ್ ದಿ ಕಾಂಟ್ರಿಬ್ಯೂಷನ್ ಆಫ್ ರಾಜಾರಾಮ್ ಮೋಹನ್ ರಾಯ್ ಆ್ಯಂಡ್ ಬ್ರಹ್ಮ ಸಮಾಜ್ ಟು ಇಂಡಿಯನ್ ಸೋಷಿಯಲ್ ರಿಫಾರ್ಮೇಷನ್. ನೋಡಿ ಈ ಥರ ಎಲ್ಲ ಒಂದು ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಒಳ್ಳೇದು ಹೇಳ್ಬಿಟ್ಟು ಟ್ಯಾಗೋರ್ ಅವರು ಏನು ಹೇಳಿದ್ರು, ನೋಡಿ ರಾಜಾರಾಮ್ ಮೋಹನ್ ರಾಯ್ ಅವರು ಮತ್ತು ಬ್ರಹ್ಮ ಸಮಾಜ ಇಂಡಿಯನ್ ಸೋಷಿಯಲ್ ರಿಫಾರ್ಮೇಷನ್ಗೆ ಇಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದೆ, ಈ ಥರ ಹೆಲ್ಪ್ ಮಾಡಿದ್ದಾರೆ, ಇದನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳಿದ್ರು. ಯಂಗ್ ಬೆಂಗಾಲ್ ಮೂವ್ಮೆಂಟ್. ದಿ ವೇವ್ ಆಫ್ ಮಾಡರ್ನೈಸೇಷನ್ ಸ್ಟಾರ್ಟೆಡ್ ಮೂವಿಂಗ್ ಅಕ್ರಾಸ್ ದಿ ನಾರ್ತ್ ಇಂಡಿಯಾ ಡ್ಯೂರಿಂಗ್ 19th century. ನೋಡಿ 19th centuryಯಲ್ಲಿ ನಾರ್ತ್ ಇಂಡಿಯಾದಲ್ಲಿ ನಾವೇನು ಹೇಳ್ತೀವಿ, ಅಲ್ಲಿ ಆಲ್ಮೋಸ್ಟ್ ಆಲ್ ಮಾಡರ್ನೈಸೇಷನ್ ಶುರುವಾಗುತ್ತೆ. ಅಂದರೆ ಹೊಸ ಮೆಥಡ್ಸು ಅಥವಾ ವೆಸ್ಟರ್ನ್ ಕಲ್ಚರಿಂದ ತೊಗೊಂಡು ಇಂಪೋರ್ಟ್ ಮಾಡ್ಕೊಂಡಂಥ ಒಂದು ಟ್ರೆಡಿಷನ್ಸ್ ಇವೆಲ್ಲ ಕೂಡ ಜನಗಳಿಗೆ ರೀಚ್ ಆಗೋಕ್ಕೆ ಶುರುವಾಗುತ್ತೆ. ಕಲ್ಕತ್ತಾ ವಾಸ್ ದಿ ಸೆಂಟರ್ ಆಫ್ ದಿಸ್ ನ್ಯೂ ಥಿಂಕಿಂಗ್. ಈ ಹೊಸ ಯೋಚನೆಗಳು ಅಥವಾ ಹೊಸ ಕಸ್ಟಮ್ಸ್ ಇದೆಲ್ಲ ಏನಿತ್ತು, ಇದಕ್ಕೆ ಸೆಂಟರ್ ಆಗಿದ್ದು ಬಂದು ಕಲ್ಕತ್ತಾ. ಯಾಕಂದರೆ ಬ್ರಿಟಿಷ್ ಅವರ ಮೇಯ್ನ್ ಒಂದು ಜಾಗ ಆಗಿತ್ತದು. ನ್ಯೂ ಮೂವ್ಮೆಂಟ್ ಸ್ಟಾರ್ಟೆಡ್ ಅರೈಸಿಂಗ್ ಡ್ಯೂರಿಂಗ್ 1820s ಆ್ಯಂಡ್ 1830s. ಈ ಟೈಮಲ್ಲಿ 1820s ಮತ್ತು 1830s ಹೊಸ ಮೂವ್ಮೆಂಟ್ಗಳೆಲ್ಲ ಕೂಡ ಬರೋಕ್ಕೆ ಶುರುವಾಯಿತು. ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ದಿ ಕಾಂಟ್ರಿಬ್ಯೂಷನ್ ಆಫ್ ಬ್ರಹ್ಮ ಸಮಾಜ್. ನೋಡಿ ನಮ್ಗೆ ಆಲ್ರೆಡಿ ಬ್ರಹ್ಮ ಸಮಾಜ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಡ್ಯೂರಿಂಗ್ ದಿಸ್ ಪೀರಿಯಡ್ ಅನದರ್ ಮೂವ್ಮೆಂಟ್ ಕಾಲ್ಡ್ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಟುಕ್ ಬರ್ತ್. ನೋಡಿರಿ ಇದೇ ಟೈಮ್ ಪೀರಿಯಡಲ್ಲಿ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಅನ್ನೋದು ಕೂಡ ಒಂದು ಶುರುವಾಗುತ್ತೆ. ದಿಸ್ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಬೈ ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜಿಯೋ. 4 ಆ ಥರನೇ ಹೆಸರು ಬರುತ್ತೆ, ಫಸ್ಟ್ ನೇಮ್ ಮಿಡಲ್ ನೇಮ್ ಈ ಥರ ಎಲ್ಲ. ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜಿಯೋ ಅನ್ನೋ ವ್ಯಕ್ತಿ, ಇವರು ಅದನ್ನು ಶುರು ಮಾಡ್ತಾರೆ. ಹಿಸ್ ಫಾದರ್ ವಾಸ್ ಎ ಪೋರ್ಚುಗೀಸ್ ಆ್ಯಂಡ್ ಹಿಸ್ ಮದರ್ ವಾಸ್ ಎನ್ ಇಂಡಿಯನ್. ನೋಡಿ ಇವ್ರ ತಂದೆ ಪೋರ್ಚುಗೀಸ್ ಆಗಿರ್ತಾರೆ, ಮದರ್ ಬಂದು ಇಂಡಿಯನ್. ಹೆನ್ಸ್ ಡೆರೋಜಿಯೋ ಇಸ್ ಕಾಲ್ಡ್ ಆಸ್ ಆಂಗ್ಲೋ ಇಂಡಿಯನ್. ಅದಕ್ಕೆ ನಾವು ಡೆರೋಜಿಯೋನ ಆಂಗ್ಲೋ ಇಂಡಿಯನ್ ಅಂತ ಕರಿತೀವಿ. ಆ್ಯಕ್ಚುಲಿ ಆಂಗ್ಲೋ ಇಂಡಿಯನ್ ಅಂತ ಕರಿಬಾರ್ದು, ಪೋರ್ಚುಗೋ ಇಂಡಿಯನ್ ಅಂತ ಕರಿಬೇಕು. ಸೊ ಓಕೆ. ಡೆರೋಜಿಯೋ ಸರ್ವ್ಡ್ ಆಸ್ ಎ ಪ್ರೊಫೆಸರ್ ಅಟ್ ಹಿಂದೂ ಕಾಲೇಜ್ ಆಫ್ ಕಲ್ಕತ್ತಾ ಫ್ರಮ್ 1826 to 1831. ನೋಡಿ ಡೆರೋಜಿಯೋ ಅವ್ರು ಏನು ಮಾಡಿದ್ರು, ಈಗ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ ಅಂತ ಒಂದಿರುತ್ತೆ, ಅದರಲ್ಲಿ 1826 ಇಂದ 1831ವರೆಗೂ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು. ಮೆನಿ ಆಫ್ ಹಿಸ್ ಸ್ಟೂಡೆಂಟ್ಸ್ ಹೂ ವೇರ್ ಅಟ್ರಾಕ್ಟೆಡ್ ಟು ಹಿಸ್ ಟೀಚಿಂಗ್ ಬಿಕೇಮ್ ಹಿಸ್ ಕಮಿಟೆಡ್ ಫಾಲೋವರ್ಸ್. ನೋಡಿ ಇವರು ಸುಮಾರು ಜನ ಇವ್ರ ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ, ಇವ್ರಿಗೆಲ್ಲ ಇವರು ಟೀಚ್ ಮಾಡ್ತಾ ಇದ್ದಂಥ ವೇ ಇರ್ಬೋದು ಅಥವಾ ಇವ್ರು ಹೇಳ್ತಾ ಇದ್ದಂಥ ವಿಷಯಗಳಿರ್ಬೋದು, ಇದಕ್ಕೆಲ್ಲ ಅಟ್ರಾಕ್ಟ್ ಆಗಿಬಿಟ್ಟು ಇವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ನೀವು ಹೇಳಿದ ಥರನೇ ನಾವು ಫಾಲೋ ಮಾಡಿ ಸೊಸೈಟಿನ ಚೇಂಜ್ ಮಾಡ್ತೀವಿ ಅಂತ. ಡೆರೋಜಿಯೋ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ವೇರಿಯಸ್ ಮೂವ್ಮೆಂಟ್ಸ್ ಆಫ್ ಯುರೋಪ್ ಆ್ಯಂಡ್ ಟ್ರೈಡ್ ಟು ಇನ್ಸ್ಟಿಲ್ ದ ಸೇಮ್ ಸ್ಪಿರಿಟ್ ಆಫ್ ಫ್ರೀ ಎನ್ಕ್ವೈರಿ ಇನ್ ದಿ ಮೈಂಡ್ಸ್ ಆಫ್ ಹಿಸ್ ಸ್ಟೂಡೆಂಟ್ಸ್ ಆ್ಯಂಡ್ ಕೊಲೀಗ್ಸ್. ನೋಡಿ ಡೆರೋಜಿಯೋ ಏನು ಮಾಡ್ತಾರೆ,
ಇವರು ನೋಡಿ ಆಲ್ಮೋಸ್ಟ್ ಆಲ್ ಇವರು ಯುರೋಪಿಯನ್ ಮೂಮೆಂಟ್ಸ್ಗಳ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿರ್ತಾರೆ. ಯಾಕಂದರೆ ಇವರಿಗೆ ಪೋರ್ಚುಗಲ್ ಲ್ಯಾಂಗ್ವೇಜ್ ಬಗ್ಗೆ ಐಡಿಯಾ ಇರುತ್ತೆ, ಆಲ್ಮೋಸ್ಟ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್ ಬಗ್ಗೆ ಐಡಿಯಾ ಇರುತ್ತೆ, ಇಂಗ್ಲೀಷ್ ಎಜುಕೇಷನ್ ತೊಗೊಂಡಿರ್ತಾರೆ, ಮತ್ತು ಸುಮಾರು ಬುಕ್ಸ್ ಕೂಡ ಎಲ್ಲ ಓದಿರ್ತಾರೆ, ತಿಳ್ಕೊಂಡಿರ್ತಾರೆ ಪ್ರೊಫೆಸರ್ ಆಗಿರೋದ್ರಿಂದ. ಸೊ ಇವ್ರೇನು ಮಾಡ್ತಾರೆ, ಅಲ್ಲಲ್ಲಿ ಏನೇನು ಮೂಮೆಂಟ್ಸ್ಗಳು ನಡೀತು ಅದೆಲ್ಲ ಇಂಡಿಯಾಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಥರನೇ ಫ್ರೀ ಎನ್ಕ್ವೈರಿ ಮೈಂಡ್ನ ಇಲ್ಲಿ ಜನಗಳಿಗೆ ಬೆಳೆಸೋಕ್ಕೆ ಶುರು ಮಾಡಿದ್ರು. ಅಂದರೆ ರೇಷನಲ್ ಥಿಂಕಿಂಗ್ ಅಂತ. ನೀವು ಯೋಚನೆ ಮಾಡಿ, ಏನಕ್ಕೆ ಅದು ಒಳ್ಳೆಯದು, ಏನಕ್ಕೆ ಅದು ಕೆಟ್ಟದು. ಇವ್ರು ಯಾರೋ ಒಂದು ಏನೋ ಹೇಳಿದ್ದಾರೆ ಅಂತ ಹೇಳಿದ್ರೆ ಏನಕ್ಕೆ ಕೇಳಿರ್ತಾರೆ. ಈ ಥರ ಯೋಚನೆ ಮಾಡುವಂಥ ಫ್ರೀ ಎನ್ಕ್ವೈರಿನ ಅವರ ಸ್ಟೂಡೆಂಟ್ಸ್ಗಳಲ್ಲಿ, ಕೊಲೀಗ್ಗಳಲ್ಲಿ ಅವರು ತುಂಬಿಸೋಕೆ ಶುರು ಮಾಡಿದ್ರು. ಸ್ಟೂಡೆಂಟ್ಸ್ ಅಂದರೆ ನಿಮ್ಗೆ ಗೊತ್ತು, ಕೊಲೀಗ್ಸ್ ಅಂತ ಹೇಳಿದ್ರೆ ಅವ್ರ ಜೊತೆ ಕೆಲಸ ಮಾಡೋವಂಥವ್ರು ಅಂತ. ಈ ಆಲ್ಸೋ ವರ್ಕ್ಡ್ ಟುವರ್ಡ್ಸ್ ಕ್ರಿಯೇಟಿಂಗ್ ಟೆಕ್ಸ್ಟ್ ಬುಕ್ಸ್ ಟು ಇನ್ಕಲ್ಕೇಟ್ ನ್ಯೂ ಎಜುಕೇಷನ್ ಸಿಸ್ಟಮ್. ನೋಡಿ, ಡೆರೋಜಿ ಅವ್ರು ಏನು ಮಾಡಿದ್ರು, ಹೊಸ ರೀತಿಯ ಟೆಕ್ಸ್ಟ್ ಬುಕ್ಗಳು ಕೂಡ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಕರಿಕ್ಯುಲಮ್ನ ಡಿಸೈನ್ ಮಾಡೋಕ್ಕೆ. ದಿಸ್ ಆ್ಯಂಗರ್ಡ್ ಮೆನಿ ಟ್ರೆಡಿಷನಲಿಸ್ಟ್. ಇದರಿಂದ ಎಷ್ಟೊಂದು ಟ್ರೆಡಿಷನಲಿಸ್ಟ್ಸ್ ಏನಿದ್ರು ಅವ್ರಿಗೆಲ್ಲ ತುಂಬ ಕೋಪ ಬರುತ್ತೆ. ಅಂದರೆ ಏನು, ನಾವು ಇಷ್ಟು ವರ್ಷ ಮಾಡಿರೋಂಥ ಕರಿಕ್ಯುಲಮ್ ಇರ್ಬೋದು, ನಮ್ಮ ಒಂದು ಮೆಥಡ್ ಆಫ್ ಟೀಚಿಂಗ್ ಇರ್ಬೋದು, ಅಥವಾ ಹೊಸ ಥರ ಟೆಕ್ಸ್ಟ್ ಬುಕ್ ಏನೋ ತರ್ತಾ ಇದ್ದಾರೆ, ಏನಕ್ಕೆ ತರಬೇಕು, ಈ ಥರ ಎಲ್ಲ ಕೂಡ ಅವ್ರಿಗೆ ಕೋಪ ಬರೋಕ್ಕೆ ಶುರುವಾಗುತ್ತೆ. ಬಟ್ ಈ ಸ್ಟಿಲ್ ಈ ವೆಂಟ್ ಅಹೆಡ್ ಆ್ಯಂಡ್ ಸ್ಟಾರ್ಟೆಡ್ ಅಕಾಡೆಮಿಕ್ ಅಸೋಸಿಯೇಷನ್, ಎ ಫ್ರೀ ಥಿಂಕಿಂಗ್ ಡಿಬೇಟ್ ಅಸೋಸಿಯೇಷನ್ ವಿಚ್ ಕ್ರಿಯೇಟೆಡ್ ನ್ಯೂ ಥಿಂಕಿಂಗ್ ಅಕ್ರಾಸ್ ಬೆಂಗಾಲ್. ಆದರೂ ಕೂಡ ಇವರು ಯಾವುದಕ್ಕೂ ಹಿಂದೆ ತಗಲಿಲ್ಲ, ಹಂಗೆ ಮುಂದೆ ಹೋಗ್ಬಿಟ್ಟು ಇವ್ರು ಏನು ಮಾಡಿದ್ರು, ಅಕಾಡೆಮಿಕ್ ಅಸೋಸಿಯೇಷನ್ ಅಂತ ಒಂದು ಶುರು ಮಾಡಿದ್ರು. ಏನಿಲ್ಲ, ಒಂದು ಗ್ರೂಪ್ ಮಾಡ್ಕೊಂಡ್ರು ಅಷ್ಟೇ, ಅಕಾಡೆಮಿಕ್ ಅಸೋಸಿಯೇಷನ್ ಅಂತ. ಇಲ್ಲಿ ಏನು ಮಾಡಿದ್ರು, ಇವರು ಫ್ರೀ ಥಿಂಕಿಂಗ್ ಬಗ್ಗೆ ಡಿಬೇಟ್ಗಳನ್ನ ಆರ್ಗನೈಸ್ ಮಾಡೋಕ್ಕೆ ಶುರು ಮಾಡಿದ್ರು. ಓಕೆ, ನಾವು ಈ ಥರ ಯೋಚನೆ ಮಾಡಬೇಕು, ಈ ಥರ ಯೋಚನೆ ಮಾಡಬೇಕು, ಈ ಒಂದು ಏನೋ ಹೇಳ್ತಾ ಇದ್ದಾರೆ ಇಲ್ಲಿ ಗೌರ್ಮೆಂಟ್ ಅವರು, ಇದರಿಂದ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ, ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ದಿ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಹೆಲ್ಡ್ ಡಿಸ್ಕಷನ್ಸ್ ಆ್ಯಂಡ್ ಡಿಬೇಟ್ಸ್ ಆನ್ ಇಶ್ಯೂಸ್ ಲೈಕ್ ನೇಚರ್, ಹ್ಯೂಮನಿಸಮ್, ಗಾಡ್ ಆ್ಯಂಡ್ ವೇರಿಯಸ್ ಅದರ್ ಟಾಪಿಕ್ಸ್. ನೋಡಿ, ಯಂಗ್ ಬೆಂಗಾಲ್ ಮೂವ್ಮೆಂಟಲ್ಲಿ ಯಾವುದೋ ಒಂದು ಟಾಪಿಕ್ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡ್ತಾ ಇರಲಿಲ್ಲ. ಇಲ್ಲಿ ನಮ್ಮ ಏನೇನು ಬೇಕೋ ಅದು ಎಲ್ಲದ್ರ ಬಗ್ಗೆ ಕೂಡ ಇವರು ಡಿಸ್ಕಸ್ ಮಾಡ್ತಾಯಿದ್ರು. ನೇಚರ್ ಇರ್ಬೋದು, ಹ್ಯೂಮನಿಸಮ್ ಮನುಷ್ಯತ್ವ ಇರ್ಬೋದು, ಗಾಡ್ ದೇವ್ರು ಇರ್ಬೋದು, ಈ ಥರ ಇನ್ನೂ ಎಷ್ಟೊಂದು ಟಾಪಿಕ್ ಬಗ್ಗೆ ಇವರು ಡಿಸ್ಕಸ್ ಮಾಡೋರು. ಡೆರೋಜಿಯೋ ವರ್ಕ್ ಟುವರ್ಡ್ಸ್ ಸ್ಪ್ರೆಡಿಂಗ್ ದಿ ಮೆಸೇಜ್ ದಟ್ ಓನ್ಲಿ ರ್ಯಾಷನಲ್ ಥಿಂಕಿಂಗ್ ವುಡ್ ಲಿಬರೇಟ್ ಪೀಪಲ್ ಫ್ರಮ್ ದಿ ಕ್ಲಚಸ್ ಆಫ್ ಸೂಪರ್ಸ್ಟಿಷನ್ಸ್ ಆ್ಯಂಡ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಡೆರೋಜಿಯೋ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನೋಡಿ, ನಾವು ಏನೋ ಪ್ರಾಬ್ಲಮ್ ಇದೆ, ಸೂಪರ್ ಬಲಿ ಕೊಡ್ತೀವಿ, ಇಲ್ಲ ಕ್ಯಾಟ್ ಈ ಕಡೆ ಹೋದರೆ ತಪ್ಪು ಅಂತೀವಿ. ಅದೇ ರೀತಿ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇದೆ, ಕ್ಯಾಸ್ಟ್ ಸಿಸ್ಟಮ್ ಇದೆ, ಆ ಕ್ಯಾಸ್ಟ್ ಅವ್ರನ್ನ ನೋಡಬಾರ್ದು, ಈ ಕ್ಯಾಸ್ಟ್ ಅವ್ರನ್ನ ಮುಟ್ಟಬಾರ್ದು, ಈ ಕ್ಯಾಸ್ಟ್ ಅವ್ರನ್ನ ತಲೆ ಮೇಲೆ ಎತ್ಕೊಳ್ಬಾರ್ದು, ಈ ಥರ ಸುಮಾರಿದೆ. ಸೊ ಇದೆಲ್ಲದರಿಂದ ನಾವು ಹೊರಗಡೆ ಬರಬೇಕು ಅಂದರೆ ಸುಮ್ಮನೆ ಹೇಳಿದ್ರೆ ಆಗಲ್ಲ, ರ್ಯಾಷನಲ್ ಥಿಂಕಿಂಗ್ ಇದ್ರೆ ಮಾತ್ರ ಆಗೋದು. ಅಂದರೆ ಏನಕ್ಕೆ ನಮಗೆ ಬೆಕ್ಕು ಎಡಕ್ಕೋದ್ರೇನು ಬಲಕ್ಕೋದ್ರೇನು ಏನಾದರೂ ಡಿಫ್ರೆನ್ಸ್ ಇದೆಯಾ, ಲಾಜಿಕ್ ಏನಾದರೂ ಇದೆಯಾ ಅಂತೇಳಿ ನಾವು ಯೋಚನೆ ಮಾಡಬೇಕು. ಅದೇ ರೀತಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಟ್ ಮಾಡೋದಿದ್ರೆ ಈ ವ್ಯಕ್ತಿನೂ ಮನುಷ್ಯನೇ, ಆ ವ್ಯಕ್ತಿನೂ ಮನುಷ್ಯನೇ, ಏನಕ್ಕೆ ಡಿಸ್ಕ್ರಿಮಿನೇಟ್ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು. ಈ ಥರ ಎಲ್ಲದರಲ್ಲೂ ರ್ಯಾಷನಲ್ ಥಿಂಕಿಂಗ್ ತರೋದಕ್ಕೆ ಆ ಒಂದು ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಮೆಸೇಜ್ನ ಸ್ಪ್ರೆಡ್ ಮಾಡ್ತಾರೆ. ಈ ವಾಸ್ ಅನ್ ಅಡ್ವೊಕೇಟ್ ಆಫ್ ವುಮನ್ ರೈಟ್ಸ್ ಆ್ಯಂಡ್ ಅಪೋಸ್ಡ್ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ನೋಡಿ, ಡೆರೋಜಿ ಅವರು ಕೂಡ ವುಮನ್ ರೈಟ್ ಆಕ್ಟಿವಿಸ್ಟ್ ಟೈಪಲ್ಲಿ, ಅಂದರೆ ಹೆಣ್ಮಕ್ಳಿಗೂ ಕೂಡ ಈಕ್ವಲ್ ರೈಟ್ಸ್ ಸಿಗಬೇಕು, ಇವರು ಕೂಡ ಓದಬೇಕು, ಇವ್ರಿಗೂ ಕೂಡ ಇವ್ರಿಗೆ ಇಷ್ಟ ಬಂದವ್ರನ್ನೇ ಮದುವೆ ಆಗಬೇಕು, ಇವ್ರಿಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ ಓದಬೇಕು, ಪ್ರಾಪರ್ಟಿಯಲ್ಲಿ ಅರ್ಧ ಇವ್ರಿಗೂ ಬರಬೇಕು, ಈ ಥರ ಎಲ್ಲ ಕೂಡ ಹೇಳೋಕ್ಕೆ ಶುರು ಮಾಡ್ತಾರೆ. ಮತ್ತು ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಏನಿತ್ತು, ಈ ಕ್ಯಾಸ್ಟನ್ನು ಮಾತ್ರ ಓದಬೇಕು, ಈ ಕ್ಯಾಸ್ಟನ್ನು ಈ ಕೆಲಸನೇ ಮಾಡಬೇಕು, ಪಾಟೇ ರೆಡಿ ಮಾಡಬೇಕು, ಕಾರ್ಪೆಂಟರು ಒಂದು ಕುರ್ಚಿನೇ ರೆಡಿ ಮಾಡಬೇಕು, ಈ ಥರದನ್ನೆಲ್ಲ ಕೂಡ ಇವರು ಅಪೋಸ್ ಮಾಡ್ತಾರೆ. ಮೆನಿ ಆಫ್ ಹಿಸ್ ಸ್ಟೂಡೆಂಟ್ಸ್ ಹೂ ಹ್ಯಾಡ್ ಕಮ್ ಫ್ರಮ್ ಟ್ರೆಡಿಷನಲ್ ಫ್ಯಾಮಿಲೀಸ್ ವೇರ್ ಡೀಪ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಡೆರೋಜಿಯಸ್ ಥಾಟ್ಸ್ ಆ್ಯಂಡ್ ಜಾಯಿನ್ ದರ್ ಹ್ಯಾಂಡ್ಸ್ ಇನ್ ಸ್ಪ್ರೆಡಿಂಗ್ ದಿ ಮೂವ್ಮೆಂಟ್ ಅಕ್ರಾಸ್ ಬೆಂಗಾಲ್. ನೋಡಿ, ಇವ್ರ ಸ್ಟೂಡೆಂಟ್ಸ್ ಎಲ್ಲ ಕೂಡ ನೋಡಿ, ಫಸ್ಟ್ ಜನ್ರೇಷನ್ ಯಾವುದು ಕೂಡ ಚೇಂಜ್ ಆಗೋದಕ್ಕೆ ಮೊದಲು ಟ್ರೆಡಿಷನಲ್ ಫ್ಯಾಮಿಲೀಸಿಂದ ಬಂದಿರ್ತಾರಾಗ. ಅಂದರೆ ಇವರು ಕೂಡ ಇವ್ರ ಫ್ಯಾಮಿಲಿಯಲ್ಲಿ ಓಕೆ ಈ ಥರ ಡಿಸ್ಕ್ರಿಮಿನೇಷನ್ ಮಾಡಬೇಕು, ಹೆಣ್ಮಕ್ಳಿಗೆ ಏನಕ್ಕೆ ರೈಟ್ಸ್ ಕೊಡಬಾರ್ದು, ಇದೇ ಚಿಕ್ಕ ವಯಸ್ಸಿಂದ ಹೇಳಿರ್ತಾರೆ. ಸೊ ಅಂಥ ಫ್ಯಾಮಿಲಿಂದ ಬಂದಿರೋಂಥ ಸ್ಟೂಡೆಂಟ್ಸ್ ಕೂಡ ಡೆರೋಜಿಯವರ ಒಂದು ಥಾಟ್ಸಿಂದ ಇನ್ಸ್ಪೈರ್ ಆಗಿ, ಓಕೆ ಸರ್ ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ, ಏನು ಡಿಸ್ಕ್ರಿಮಿನೇಷನ್ನಿಂದ ಏನು, ಅವನು ನಮ್ಮ ಮನುಷ್ಯನೇ, ನಾನು ಮನುಷ್ಯನೇ, ಅವನಿಗೂ ಕೇಪಬಿಲಿಟಿ ಇರುತ್ತೆ, ನನಗೂ ಕೇಪಬಿಲಿಟಿ ಇರುತ್ತೆ, ನಾನು ಓದಿದ್ದೀನಿ ಅದಕ್ಕೆ ನನಗೆ ಗೊತ್ತು, ಅವನು ಓದೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅದಕ್ಕೆ ಅವನು ಓದಿಲ್ಲ, ಈ ಥರ ಇವರು ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಡೆರೋಜಿ ಅವ್ರಿಗೆ ಅವರು ಕೂಡ ಸಪೋರ್ಟಾಗಿ ನಿಂತ್ಕೊಂಡು ಬೆಂಗಾಲ್ ಫುಲ್ಲು ಕೂಡ ಈ ಮೂಮೆಂಟ್ನ ಸ್ಪ್ರೆಡ್ ಮಾಡ್ತಾರೆ. ದಿ ಇನ್ಫ್ಲುಯೆನ್ಸ್ ಆಫ್ ದಿಸ್ ಮೂಮೆಂಟ್ ವಾಸ್ ಲಿಮಿಟೆಡ್ ಟು ಕಲ್ಕತ್ತಾ ಆ್ಯಂಡ್ ಫ್ಯೂ ಏರಿಯಾಸ್ ಆಫ್ ಬೆಂಗಾಲ್. ನೋಡಿರಿ, ಆದರೆ ಈ ಇನ್ಫ್ಲುಯೆನ್ಸ್ ಏನಿದೆ ಅಥವಾ ಯಂಗ್ ಬೆಂಗಾಲ್ ಮೂಮೆಂಟ್ ಏನಿದೆ, ಇದರ ಒಂದು ಇನ್ಫ್ಲುಯೆನ್ಸ್ ಬಂದು ಕಲ್ಕತ್ತಾ ಮತ್ತು ಬೆಂಗಾಲ್ನ ಕೆಲವು ರೀಜನ್ಸ್ಗೆ ಮಾತ್ರ ಸ್ಪ್ರೆಡ್ ಆಗಿತ್ತು, ಅಂದರೆ ಎಲ್ಲ ಕೂಡ ಇಂಡಿಯಾ ಫುಲ್ಲು ಸ್ಪ್ರೆಡ್ ಆಗಲಿಲ್ಲ. ಡೆರೋಜಿಯೋ ಹ್ಯಾಡ್ ಟು ರಿಸೈನ್ ಫ್ರಮ್ ಹಿಸ್ ಟೀಚಿಂಗ್ ಪೋಸ್ಟ್ ಡ್ಯೂ ಟು ದಿ ಪ್ರೆಷರ್ ಫ್ರಮ್ ಹಿಸ್ ಕೊಲೀಗ್ಸ್ ಆ್ಯಂಡ್ ಹಿಸ್ ಅಪೋನೆಂಟ್ಸ್.
ನೋಡಿ ಡೆರೋಜಿ ಅವ್ರಿಗೆ ಏನಾಗುತ್ತೆ, ಅವರ ಒಂದು ಟೀಚಿಂಗ್ ಪೋಸ್ಟಿಂದ, ಪ್ರೊಫೆಸರ್ ಪೋಸ್ಟಿಂದ ರಿಸೈನ್ ಮಾಡಬೇಕಾಗತ್ತೆ. ಏನಕ್ಕೆ? ಅವ್ರ ಕೊಲೀಗ್ಸು ಮತ್ತು ಅಪೋನೆಂಟ್ಸ್ ಎಲ್ಲ ಪ್ರೆಷರ್ ಕೊಡ್ತಾರೆ. ಏನಕ್ಕೆ ಈ ಥರ ಹೇಳ್ತೀರಾ, ಇವಾಗ ನಾವು ಎಲ್ಲ ಕ್ಯಾಸ್ಟ್ ಅವರು ಈಕ್ವಲ್ ಅಂತೀರಾ, ಅವರು ಒಂದೇ ಬೆಂಚಲ್ಲಿ ಕೂತ್ಕೊಳ್ಬೇಕಂತೆ ಓದೋಕ್ಕೆ, ಇವರು ಒಂದೇ ಬೆಂಚಲ್ಲಿ ಕೂತ್ಕೊಳ್ಬೇಕಂತೆ, ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ಬೇಕಂತೆ, ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ಬೇಕಂತೆ, ಏನು ಕರೆಕ್ಟು, ಆ ಥರ ಎಲ್ಲ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅವರಲ್ಲಿ ರ್ಯಾಷನಲ್ ಥಿಂಕಿಂಗ್ ಇರಲಿಲ್ಲ. ಸೊ ಅದರಿಂದ ಇವರು ಇದು ಕೆಲಸನೇ ಬೇಡ ಅಂತ ರಿಸೈನ್ ಮಾಡಿಬಿಟ್ಟು ಬಂದುಬಿಡ್ತಾರೆ. ದೀಸ್ ಪೀಪಲ್ ಫಿಯರ್ ದಟ್ ದಿ ಯೂತ್ ಆರ್ ಗೆಟಿಂಗ್ ಮಾರಲಿ ಕರಪ್ಟೆಡ್ ಬೈ ದಿ ವರ್ಕ್ ಆಫ್ ಡೆರೋಜಿ. ಅದು ಹೇಳಿದ್ನಲ್ಲ, ಯೂತ್ ಎಲ್ಲ ಏನು ಮಾರಲಿ ಕರಪ್ಟ್ ಆಗ್ತಾ ಇದ್ದಾರೆ, ಎಲ್ಲ ಈಕ್ವಾಲಿಟಿ ಅಂತಾರೆ, ಯಾವ ರೀತಿ ಈಕ್ವಲ್ ಆಗಿರುತ್ತೆ ಅಂತ ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಸೊ ಆ ರೀತಿ ಅವರ ಅಭಿಪ್ರಾಯ ಇರುತ್ತೆ. ಡೆರೋಜಿಯೋ ಡೈಡ್ ಅಟ್ ದಿ ಯಂಗ್ ಏಜ್ ಆಫ್ 22 years ಡ್ಯೂ ಟು ಕೊಲೆರಾ. ನೋಡಿ ಡೆರೋಜಿ ಅವರು ಅಷ್ಟೆಲ್ಲ ಸಾಧನೆ ಮಾಡಿದವರು, ಈ ಮೂಮೆಂಟ್ನ ಶುರು ಮಾಡಿದವರು 22 years ಇರಬೇಕಾದ್ರೆ ಇವರಿಗೆ ಕೊಲೆರಾ ಬಂದ್ಬಿಡುತ್ತೆ. ಸೊ ಅವಾಗ ಇವರು ಸತ್ತೋಗ್ಬಿಡ್ತಾರೆ. ನೋಡಿ 22 yearsಲ್ಲಿ ಇಷ್ಟೆಲ್ಲ ಮಾಡಿದರು, ಒಬ್ಬರು ಪ್ರೊಫೆಸರ್ ಆಗಿದ್ರು, ಅಷ್ಟು ಜನನ ಇನ್ಸ್ಪೈರ್ ಮಾಡಿದರು ಅಂತ ಹೇಳಿದ್ರೆ, ಇವ್ರು ಇನ್ನೂ ಒಂದು 80 ವರ್ಷ 100 ವರ್ಷವರೆಗೂ ಇದ್ದಿದ್ರೆ ಇನ್ನೂ ಏನೇನು ಸಾಧನೆ ಮಾಡ್ತಾಯಿದ್ರು ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಇಲ್ಲಿವರೆಗೂ ನಾವು 2 ಮೂಮೆಂಟ್ ಅಥವಾ 2 ಆರ್ಗನೈಸೇಷನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಒಂದು ಬಂದು ಬ್ರಹ್ಮ ಸಮಾಜ್, ಇನ್ನೊಂದು ಬಂದು ಯಂಗ್ ಬೆಂಗಾಲ್ ಮೂಮೆಂಟ್. ಸೊ ಅದೇ ರೀತಿ ಇನ್ನೊಂದು ಬರುತ್ತೆ ಇಲ್ಲಿ, ಇನ್ನೊಂದು ಸಂಘಟನೆ ಆರ್ಯ ಸಮಾಜ್ ಅಂತ. ಇದ್ರ ಬಗ್ಗೆ ಕೂಡ ನೋಡೋಣ. ದಿ ಆರ್ಯ ಸಮಾಜ್ ವಾಸ್ ಸ್ಟಾರ್ಟೆಡ್ ಇನ್ ದಿ ಇಯರ್ 1875 ಬೈ ದಯಾನಂದ ಸರಸ್ವತಿ. ನೋಡಿ ಆರ್ಯ ಸಮಾಜ್ ಶುರುವಾಗೋದು 1875ಅಲ್ಲಿ. ಇದನ್ನು ಶುರು ಮಾಡಿದವರು ಬಂದು ಸ್ವಾಮಿ ದಯಾನಂದ ಸರಸ್ವತಿ ಅವರು. ದಿಸ್ ಸ್ಟಾರ್ಟೆಡ್ ಇನ್ ಕಾತೆವಾಡ್ ಅನ್ನೋ ಜಾಗದಲ್ಲಿ ಇದು ಶುರುವಾಗುತ್ತೆ. ಇಟ್ ವಾಸ್ ಮೋರ್ ಪವರ್ಫುಲ್ ಡ್ಯೂರಿಂಗ್ ದಿ ಲಾಸ್ಟ್ 2 decades ಆಫ್ 19th century. 19th centuryಯ ಲಾಸ್ಟ್ 2 decadesಲ್ಲಿ ಇದು ತುಂಬ ಪವರ್ಫುಲ್ ಆಗುತ್ತೆ ಆರ್ಯ ಸಮಾಜ್. ಅಂದರೆ ಒಂದು 1880s ಮತ್ತು 1890s ಆ ಟೈಮಲ್ಲಿ. ದಯಾನಂದ ಸರಸ್ವತಿ ವಾಸ್ ಬಾರ್ನ್ ಇನ್ 1824 ಇನ್ ಕಾತೆವಾಡ್ ಆಫ್ ಗುಜರಾತ್. ಇವರು ಗುಜರಾತ್ನ ಕಾತೆವಾಡ್ ಜಾಗದಲ್ಲಿ 1824ಅಲ್ಲಿ ಹುಡ್ತಾರೆ. ಇಸ್ ನೇಮ್ ವಾಸ್ ಮೂಲಾಶಂಕರ್. ಇವರ ಒರಿಜಿನಲ್ ಹೆಸರು ಬಂದು ಮೂಲಾಶಂಕರ್ ಅಂತ. ಇಸ್ ಫಾದರ್ ವಾಸ್ ಅಂಬಾಶಂಕರ್ ತಿವಾರಿ ಆ್ಯಂಡ್ ಮದರ್ ಅಮೃತಾಬಾಯಿ. ಇದು ತಂದೆ ತಾಯಿ ಹೆಸರು. ಸಿನ್ಸ್ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇಂಗ್ಲೀಷ್ ಎಜುಕೇಷನ್, ಈ ರಿಸೀವ್ಡ್ ಸ್ಯಾನ್ಸ್ಕ್ರಿಟ್ ಎಜುಕೇಷನ್. ನೋಡಿ ದಯಾನಂದ ಸರಸ್ವತಿ ಅವರಿಗೆ ಇಂಗ್ಲೀಷ್ ಎಜುಕೇಷನ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇವರು ಸ್ಯಾನ್ಸ್ಕ್ರಿಟಲ್ಲೇ ಇವರು ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾರೆ. ಈ ಲೆಫ್ಟ್ ಇಸ್ ಹೌಸ್ ಬೈ ದಿ ಏಜ್ ಆಫ್ 21 years ಆ್ಯಂಡ್ ರೋಮ್ಡ್ ಅಕ್ರಾಸ್ ದಿ ಕಂಟ್ರಿ ಫಾರ್ ಅಬೌಟ್ 15 years. ನೋಡಿ ಇವರು 21 ವರ್ಷ ಇದ್ದಾಗ ನಾನು ಒಂದು ದೇಶಾಂತರ ಹೋಗ್ತೀನಿ ಅಥವಾ ದೇಶನ ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೊರಗೆ ಬರ್ತಾರೆ. ಬಂದು 15 ವರ್ಷ ಇಡೀ ಇಂಡಿಯಾನ ಇವರು ಸುತ್ತಾಕ್ತಾರೆ. ಏನಕ್ಕೆ 15 ವರ್ಷ ಆಯಿತು? ಇವಾಗ ಇರ್ತಾರೆ ಟ್ರೈನು ಹೋದೆ ಎಲ್ಲೋ ಹೋಗಿರಲಿಲ್ಲ. ಅವರು ಪ್ರತಿಯೊಂದು ಊರುಗಳಿಗೂ, ಪ್ರತಿಯೊಂದು ಟೌನ್ಗಳಿಗೂ, ಎಲ್ಲ ಕಡೆ ಆದಷ್ಟು ಕಡೆ ಸುತ್ತಾಡಿ ಇವರು ಅಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಏನು ತಪ್ಪುಗಳು ನಡೀತಾ ಇದೆ, ಏನು ಸರಿ ನಡೀತಾ ಇದೆ, ಎಲ್ಲಿ ಏನು ಪ್ರಾಬ್ಲಮ್ ಇದೆ, ಇದೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ 15 ವರ್ಷ ಆಯಿತು. ಹಿ ಔಟ್ಲೈನ್ಡ್ ಈಸ್ ಐಡಿಯಾಸ್ ಇನ್ ದ ಬುಕ್ ಟೈಟಲ್ಡ್ ಸತ್ಯಾರ್ಥ ಪ್ರಕಾಶ. ಇವರೇನು ಮಾಡಿದ್ರು, ಇವರೆಲ್ಲ ಇಂಡಿಯಾನ ಅರ್ಥ ಮಾಡಿಕೊಂಡು ಸತ್ಯಾರ್ಥ ಪ್ರಕಾಶ ಅನ್ನೋ ಒಂದು ಬುಕ್ಕಲ್ಲಿ ಅದ್ರ ಬಗ್ಗೆ ಎಲ್ಲ ಕೂಡ ಬರೆದ್ರು. ಈ ರಿಯಲೈಸ್ ದಟ್ ದಿ ರೆಮಿಡೀಸ್ ಟು ದಿ ವೇರಿಯಸ್ ಮೆಲಡೀಸ್ ಆಫ್ ಇಂಡಿಯಾ ಆರ್ ಪ್ರೆಸೆಂಟ್ ಇನ್ ವೇದಾಸ್. ಇವ್ರಿಗೆ ಅಷ್ಟು 15 ವರ್ಷ ಎಲ್ಲ ಓಡಾಟ ಮಾಡಿ ಅಷ್ಟೆಲ್ಲ ಓದ್ಕೊಂಡು ಎಲ್ಲ ಆದಮೇಲೆ ಇವ್ರಿಗೇನು ಅರ್ಥ ಆಯಿತು, ಇವಾಗ ಇಂಡಿಯಾ ಇರ್ಬೋದು, ಬೇರೆ ಪ್ರಾಬ್ಲಮ್, ಅದಕ್ಕೆಲ್ಲ ಕೂಡ ಆನ್ಸರ್ಸ್ ಬಂದು ವೇದಾಸಲ್ಲಿದೆ ಅಂತ ಗೊತ್ತಾಯಿತು. ಹೆನ್ಸ್ ಈ ಡಿಕ್ಲೇರ್ಡ್ ಬ್ಯಾಕ್ ಟು ವೇದಾಸ್. ಅದಕ್ಕೆ ಇವ್ರು ಏನು ಡಿಕ್ಲೇರ್ ಮಾಡಿದ್ರು, ಬ್ಯಾಕ್ ಟು ವೇದಾಸ್ ಅಂತ ಡಿಕ್ಲೇರ್ ಮಾಡಿದ್ರು. ಅಂದರೆ ವೇದಗಳ ಕಡೆ ತಿರುಗಿ ನೋಡೋಣ ಅಂತ. ಈ ವಾಸ್ ಮೋರ್ ಆಫ್ ಎ ರಿನೈಸನ್ಸ್ ಪರ್ಸನ್ ದೆನ್ ಎ ರಿಫಾರ್ಮೇಷನ್ ಪರ್ಸನ್. ನೋಡಿ ಇವರು ರಿನೈಸನ್ಸ್ ಪರ್ಸನ್ ಆಗಿರ್ತಾರೆ, ರಿಫಾರ್ಮೇಷನ್ ಪರ್ಸನ್ ಆಗಿರಲ್ಲ. ಏನು ರಿನೈಸನ್ಸ್ ರಿಫಾರ್ಮೇಷನ್ ಅಂದರೆ ಏನು ಹೇಳ್ತೀನಿ ನೋಡಿ. ರಿಫಾರ್ಮೇಷನ್ ಅಂದರೆ ಬದಲಾವಣೆ ಆಗುವಂಥದ್ದು. ರಿನೈಸನ್ಸ್ ಅಂದರೆ ನಾವು ಇರೋ ಮಿಸ್ಟೇಕ್ಸ್ನ ಚೇಂಜ್ ಮಾಡಿಕೊಂಡು ಓಕೆ ನಾವು ಈ ಥರ ಮಾಡ್ತಾ ಇದ್ವಿ, ಅದು ಕರೆಕ್ಟ್ ಅಂತ ರಿಯಲೈಸ್ ಆಗುವಂಥದ್ದು. ಈ ಓಪನ್ ದಿ ಹೆಡ್ ಆಫೀಸ್ ಆಫ್ ಆರ್ಯ ಸಮಾಜ್ ಇನ್ ಲಾಹೋರ್ ಇನ್ 1877. ಇವರು ಆರ್ಯ ಸಮಾಜ್ನ ಹೆಡ್ ಆಫೀಸ್ನ ಲಾಹೋರಲ್ಲಿ ಓಪನ್ ಮಾಡ್ತಾರೆ 1877ನಲ್ಲಿ. ನೋಡಿ ಲಾಹೋರ್ ಬಂದು ಪಾಕಿಸ್ತಾನಲ್ಲಿದೆ, ಆದರೆ ಆ ಟೈಮಲ್ಲಿ ಅದು ಕೂಡ ಇಂಡಿಯಾ ಆಗಿತ್ತು. ಈ ಡಿಕ್ಲೇರ್ಡ್ ದಟ್ ಓನ್ಲಿ ವೇದಾಸ್ ಆರ್ ಅಥೆಂಟಿಕ್. ಇವ್ರೇನು ಡಿಕ್ಲೇರ್ ಮಾಡಿದ್ರು, ಬರೀ ವೇದಾಸ್ ಏನಿದೆ ನಮ್ಮಲ್ಲಿ 4 ವೇದ ಆ ಥರ, ಅವು ಮಾತ್ರ ಅಥೆಂಟಿಕ್, ಅವು ಮಾತ್ರ ನಿಜವಾದದ್ದು. ಬೇರೆ ಬೇರೆ ಏನೇನು ಸ್ಮೃತಿಗಳು ಅವೆಲ್ಲ ಕೆಲವು ಬಂದಿದೆ, ಅವೆಲ್ಲ ಕೂಡ ವೇದನ ಇಂಟರ್ಪ್ರಿಟ್ ಮಾಡಿರೋಂಥವು ಅಥವಾ ಸ್ವಲ್ಪ ಏನೋ ಬೇರೆಯವರ ಒಪಿನಿಯನ್ ಹೇಳಿರೋದು ಅಷ್ಟೇ. ಬಿಟ್ಟರೆ ನಾವು ಕರೆಕ್ಟಾಗಿ ಫಾಲೋ ಮಾಡೋಗಿದ್ರೆ ವೇದಾಸ್ನ ಮಾತ್ರ ಫಾಲೋ ಮಾಡಬೇಕು ಅಂತ ಇವರು ಹೇಳ್ತಾರೆ. ಆರ್ಯ ಸಮಾಜ್ ಹ್ಯಾಡ್ ದಿ ಫಾಲೋಯಿಂಗ್ ಏಮ್ಸ್. ನೋಡಿ ಆರ್ಯ ಸಮಾಜ್ಗೂ ಕೂಡ ಕೆಲವು ಏಮ್ಗಳಿತ್ತು. ಏನಕ್ಕೋಸ್ಕರ ಆಲ್ ಹಿಂದೂಸ್ ಶುಡ್ ಬಿಲೀವ್ ಇನ್ ಒನ್ ಫಾರ್ಮ್ಲೆಸ್ ಗಾಡ್. ಏನು ಐಡಿಯಾ ಇತ್ತು ಇವ್ರದ್ದು ಅಂತ ಹೇಳಿದ್ರೆ, ಎಲ್ಲ ಹಿಂದೂಗಳು ಕೂಡ ಒಂದು
ನಿರಾಕಾರ ಅಂದರೆ ಫಾರ್ಮ್ಲೆಸ್ ಅಂದರೆ ಶೇಪ್ ಇಲ್ಲದೆ ಇರೋಂಥ ದೇವ್ರನ್ನ ನಾವು ನಂಬಬೇಕು ಅಂತ. ನೋ ಒನ್ ಈಸ್ ಎ ಶೂದ್ರ ಆರ್ ಬ್ರಾಹ್ಮಿಣ್ ಬೈ ಬರ್ತ್ ಆ್ಯಂಡ್ ಕ್ಯಾಸ್ಟ್ ಬೇಸ್ಡ್ ಸಿಸ್ಟಮ್ ವಾಸ್ ರಿಜೆಕ್ಟೆಡ್. ಇವರೇನು ಹೇಳಿದ್ರು, ಹುಟ್ಟತಾನೆ ಯಾರು ಶೂದ್ರ ಆಗಲ್ಲ, ಹುಟ್ಟತಾನೆ ಯಾರು ಬ್ರಾಹ್ಮಣ ಆಗಲ್ಲ, ಯಾವುದು ಕ್ಯಾಸ್ಟ್ ಬೇಸ್ಡ್ ಸಿಸ್ಟಮ್ ಇರಬಾರ್ದು ಅಂತೇಳಿ ಅದನ್ನು ಇವರು ರಿಜೆಕ್ಟ್ ಮಾಡ್ತಾರೆ. ಎನ್ಕರೇಜ್ಮೆಂಟ್ ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್, ಇವರು ಒಂದು ಕ್ಯಾಸ್ಟ್ಗೂ ಇನ್ನೊಂದು ಕ್ಯಾಸ್ಟ್ಗೂ ಮ್ಯಾರೇಜ್ ಆಗ್ತಾರಲ್ಲ ಅದನ್ನು ಇವರು ತುಂಬ ಎನ್ಕರೇಜ್ ಮಾಡ್ತಾರೆ. ರಿಜೆಕ್ಷನ್ ಆಫ್ ಪಾಲಿಗಮಿ ಆ್ಯಂಡ್ ಚೈಲ್ಡ್ ಮ್ಯಾರೇಜ್, ಈ ಪಾಲಿಗಮಿ ಏನಿರುತ್ತೆ ಅಂದರೆ ಕೂಡ ಇವರು ರಿಜೆಕ್ಟ್ ಮಾಡ್ತಾರೆ. ಮೆನ್ ಆ್ಯಂಡ್ ವುಮೆನ್ ಆರ್ ಈಕ್ವಲ್, ಆರ್ಯ ಸಮಾಜ ಅವ್ರು ಇನ್ನೂ ಏನು ಹೇಳ್ತಾರೆ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಒಂದೇ ಅಂತ. ಒನ್ ಶುಡ್ ಸ್ಟಡಿ ವೇದಾಸ್ ಆ್ಯಂಡ್ ಅದರ್ ಏನ್ಷಿಯಂಟ್ ಸೇಕ್ರೆಡ್ ಟೆಕ್ಸ್ಟ್ಸ್ ಆ್ಯಂಡ್ ಪ್ರೀಚ್ ದೆಮ್. ನೋಡಿ ಇವ್ರು ಇನ್ನೂ ಏನು ಹೇಳಿದ್ರು ನೋಡಿ, ನಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ಸೊಸೈಟಿ ಇದ್ರ ಬಗ್ಗೆ ಎಲ್ಲ ನಾವು ವೇದಗಳನ್ನ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡೋದು ಅರ್ಥ ಮಾಡ್ಕೊಂಡು ಕಂಪ್ಲೀಟಾಗಿ ಮಾಡಿಕೊಂಡು ಅದನ್ನು ಜನಗಳಿಗೆ ತಲುಪಿಸ್ಬೇಕು, ನಾವು ಎಲ್ಲರಿಗೂ ಕೂಡ ಹೇಳ್ಕೊಡ್ಬೇಕು ಅಂತ ಹೇಳಿದ್ರು. ಶುದ್ಧಿ ಮೂಮೆಂಟ್ ವಾಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಆಫ್ ಆರ್ಯ ಸಮಾಜ್. ನೋಡಿ ಈ ಆರ್ಯ ಸಮಾಜ ಅವ್ರು ಮಾಡಿದಂಥ ಎಲ್ಲ ಪ್ರೋಗ್ರಾಮ್ಸಲ್ಲೂ ಕೂಡ ಅಥವಾ ಏನೇನು ಆರ್ಗನೈಸ್ ಮಾಡಿದ್ರು ಇವರು ಮೂಮೆಂಟ್ಗಳು ಪ್ರೋಗ್ರಾಮ್ಸ್ ಇದೆಲ್ಲ, ಅದರಲ್ಲಿ ಶುದ್ಧಿ ಮೂಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇಟ್ ಏಮ್ಡ್ ಅಟ್ ರೀಕನ್ವರ್ಷನ್ ಆಫ್ ಪೀಪಲ್ ಹೂ ಹ್ಯಾಡ್ ಕನ್ವರ್ಟೆಡ್ ಟು ಇಸ್ಲಾಂ ಆ್ಯಂಡ್ ಕ್ರಿಶ್ಚಿಯಾನಿಟಿ ಫ್ರಮ್ ಹಿಂದೂಯಿಸಮ್ ಬ್ಯಾಕ್ ಟು ಹಿಂದೂಯಿಸಮ್. ಅಂದರೆ ಈಗ ಏನು ಗರ್ವಾಪಸಿ ಅಂತಾರೆ, ಅಂದರೆ ಹಿಂದೂಯಿಸಮಿಂದ ಕ್ರಿಶ್ಚಿಯಾನಿಟಿಗೋ ಮುಸ್ಲಿಮಿದಕ್ಕೋ ಕನ್ವರ್ಟ್ ಆಗಿರ್ತಾರೆ, ಸೊ ಅವ್ರನ್ನ ಮತ್ತೆ ಹಿಂದೂಯಿಸಮ್ಗೆ ಕನ್ವರ್ಟ್ ಮಾಡೋದು. ಏನಕ್ಕೆ ಇದನ್ನು ಮಾಡಿದ್ರು ಅಂದರೆ ನೋಡಿ, ಅಲ್ಲಿವರೆಗೂ ಏನಿತ್ತಂದರೆ ನೋಡಿ, ಕೆಲವು ಯುದ್ಧಗಳು ನಡೆದಾಗ ಅಥವಾ ಏನೋ ಒಂದು ಗೌರ್ಮೆಂಟಿಂದ ಫೇವರ್ ಸಿಗುತ್ತೆ ಅಂತನೋ ಇನ್ನೊಂದು ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಅಥವಾ ಓಕೆ ಅಲ್ಲನೇ ದೇವರು ಅಂತ ನಂಬೋ ಅಥವಾ ಜೀಸಸ್ ದೇವರು ಅಂತ ನಂಬೋ ಏನೋ ಒಂದು ನಾನಾ ಕಾರಣಗಳಿಗೆ ಕನ್ವರ್ಟ್ ಆಗಿರ್ತಾರೆ ಹಿಂದೂಯಿಸಮಿಂದ. ಆದರೆ ಅಲ್ಲಿ ಬೇಡ ನನಗೆ ಹಿಂದೂಯಿಸಮೇ ಓಕೆ ಅಂತ ಮತ್ತೆ ಹಿಂದೂಯಿಸಮ್ಗೆ ಬರೋಕ್ಕೆ ಹೋದರೆ ಹಿಂದೂಸು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಓಕೆ, ನೀನು ಒಂದು ಸರಿ ನೀನು ಇಸ್ಲಾಮ್ಗೆ ಹೋದೆ, ಒಂದು ಸರಿ ನೀನು ಕ್ರಿಶ್ಚಿಯಾನಿಟಿಗೆ ಹೋದೆ ಅಂದರೆ ಮತ್ತೆ ಈ ಕಡೆ ಬರೋಕ್ಕೆ ನಿನಗೆ ದಾರಿ ಇಲ್ಲ ಅಂತ ಹೇಳಿದರು. ಸೊ ಇವ್ರೇನು ಮಾಡಿದ್ರು, ಅದಕ್ಕೆ ಶುದ್ಧಿ ಮೂಮೆಂಟ್ ಅಂತ ಮಾಡಿಬಿಟ್ಟು, ಇಲ್ಲ ನೀವು ಕನ್ವರ್ಟ್ ಆಗಿರೋರು ಮತ್ತೆ ಏನಾದರೂ ವಾಪಸ್ ಕನ್ವರ್ಟ್ ಆಗಬೇಕು ಹಿಂದೂಯಿಸಮ್ಗೆ ಅಂದರೆ ನೀವು ಬರ್ಬೋದು ಅಂತ ಕೂಡ ಹೇಳ್ತಾರೆ. ಕೌ ಪ್ರೊಡಕ್ಷನ್ ಅಸೋಸಿಯೇಷನ್ಸ್ ವೇರ್ ಸ್ಟಾರ್ಟೆಡ್ ಟು ಪ್ರೊಟೆಕ್ಟ್ ಕೌಸ್. ಈಗ ಗೋರಕ್ಷಕ ದಳ ಅಂತ ಏನು ಹೇಳ್ತೀವಿ ಅಂದರೆ ಹಸುಗಳನ್ನ ಕಾಪಾಡೋಕ್ಕೆ ಅಸೋಸಿಯೇಷನ್ಸ್ ಇದೆಯಲ್ಲ, ಅವು ಕೂಡ ಇವರು ಶುರು ಮಾಡಿಕೊಂಡು ಹಸುಗಳನ್ನ ಕಾಪಾಡೋದು ಕೂಡ ಶುರು ಮಾಡ್ತಾರೆ. ಆರ್ಯ ಸಮಾಜ್ ಹ್ಯಾಡ್ ಅರೌಂಡ್ 5 lakh ಮೆಂಬರ್ಸ್ ಬೈ 1921. ನೋಡಿ 1921 ಆರ್ಯ ಸಮಾಜಲ್ಲಿ 5 ಲಕ್ಷ ಮೆಂಬರ್ಸ್ ಇರ್ತಾರೆ. ಆಫ್ಟರ್ ದಿ ಡೆತ್ ಆಫ್ ದಯಾನಂದ ಸರಸ್ವತಿ, ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್ ವಾಸ್ ಸ್ಟಾರ್ಟೆಡ್ ಇನ್ 1886. ನೋಡಿ ಇವರು ಸ್ವಾಮಿ ದಯಾನಂದ ಸರಸ್ವತಿ ಅವರು ಎಕ್ಸ್ಪೈರ್ ಆದಮೇಲೆ ಏನಾಯಿತು, ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜ್ ಅನ್ನೋದನ್ನು ಕೂಡ ಶುರು ಮಾಡ್ತಾರೆ. ಸಿಮಿಲರ್ಲಿ ಗುರುಕುಲ ವಿದ್ಯಾಲಯ ವಾಸ್ ಸ್ಟಾರ್ಟೆಡ್ ಇನ್ ಹರಿದ್ವಾರ. ಅದೇ ರೀತಿ ಗುರುಕುಲ ವಿದ್ಯಾಲಯ ಅನ್ನೋದನ್ನು ಕೂಡ ಇವರು ಹರಿದ್ವಾರದಲ್ಲಿ ಶುರು ಮಾಡ್ತಾರೆ. ಲಾಲಾ ಲಜಪತ್ ರಾಯ್, ಎ ರ್ಯಾಡಿಕಲ್ ಲೀಡರ್ ಆಫ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್, ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಪ್ರಿನ್ಸಿಪಲ್ಸ್ ಆಫ್ ಆರ್ಯ ಸಮಾಜ್. ನೋಡಿ ಲಾಲಾ ಲಜಪತ್ ರಾಯ್ ಅಂತ ಒಬ್ಬರು ಇರ್ತಾರೆ, ಕೇಳಿರ್ತೀರ, ಫ್ರೀಡಮ್ ಫೈಟರ್ ಅವರು ಕೂಡ ಆರ್ಯ ಸಮಾಜ್ನ ಒಂದು ಪ್ರಿನ್ಸಿಪಲ್ಸ್ನ ತುಂಬ ಫಾಲೋ ಮಾಡ್ತಾಯಿದ್ರು ಮತ್ತು ಇನ್ಫ್ಲುಯೆನ್ಸ್ ಆಗಿದ್ರು. ಮತ್ತು ನಾನು ಶುದ್ಧಿ ಮೂಮೆಂಟ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಹೋಗೋದು ಬೇಡ. ಈಗ ನಮಗೆ ಕಂಪ್ಲೀಟಾಗಿ ಆರ್ಯ ಸಮಾಜ ಅಂದರೆ ಏನು ಅಂತ ಅರ್ಥ ಆಯಿತು. ಈ ನೆಕ್ಸ್ಟ್ ಬಂದು ಪ್ರಾರ್ಥನಾ ಸಮಾಜ ಅಂತ ಒಂದು ಅಸೋಸಿಯೇಷನ್ ಬರುತ್ತೆ, ಅದ್ರ ಬಗ್ಗೆ ಕೂಡ ನಾವು ನೋಡೋಣ. ದಿ ಇನ್ಫ್ಲುಯೆನ್ಸ್ ಆಫ್ ಬ್ರಹ್ಮೋ ಸಮಾಜ್ ರೀಜನ್ಸ್ ಬಿಯಾಂಡ್ ಬೆಂಗಾಲ್. ನಮಗೆ ಮೊದಲು ನಾವು ಏನು ತಿಳ್ಕೊಂಡ್ವಿ, ಬ್ರಹ್ಮ ಸಮಾಜದ್ದು ನೋಡಿದ್ವಲ್ಲ ನಾವು, ರಾಜಾ ರಾಮ್ ಮೋಹನ್ ರಾಯ್ ಅದೆಲ್ಲ, ಅದರ ಒಂದು ಇನ್ಫ್ಲುಯೆನ್ಸ್ ಬಂದು ಬೆಂಗಾಲ್ ಬಿಟ್ಟು ಬೇರೆ ಬೇರೆ ರೀಜನ್ಗಳಿಗೂ ಕೂಡ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗುತ್ತೆ. ದಿಸ್ ಸಮಾಜ್ ಟುಕ್ ಅಪ್ ವೇರಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್ಸ್ ಇನ್ಫ್ಲುಯೆನ್ಸ್ಡ್ ಬೈ ಬ್ರಹ್ಮ ಸಮಾಜ್. ಇವ್ರೇನು ಮಾಡಿದ್ರು, ಬ್ರಹ್ಮ ಸಮಾಜ್ ಥರನೇ ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವರು ಕೂಡ ಎಷ್ಟೊಂದು ರಿಫಾರ್ಮೇಷನ್ ಮೂವ್ಮೆಂಟ್ಗಳನ್ನ ಶುರು ಮಾಡ್ತಾರೆ. ದಿಸ್ ಮೂವ್ಮೆಂಟ್ ಬಿಕೇಮ್ ಇನ್ಫ್ಲುಯೆನ್ಷಿಯಲ್ ಇನ್ ವೆಸ್ಟರ್ನ್ ಇಂಡಿಯಾ, ಪರ್ಟಿಕ್ಯುಲರ್ಲಿ ಇನ್ ದಿ ಏರಿಯಾಸ್ ಆಫ್ ಬಾಂಬೆ ಪ್ರೆಸಿಡೆನ್ಸಿ. ಈ ಮೂಮೆಂಟ್ ಬಂದು ವೆಸ್ಟರ್ನ್ ಇಂಡಿಯಾ ಕಡೆ ತುಂಬ ಸ್ಪ್ರೆಡ್ ಆಯಿತು. ಪ್ರಾರ್ಥನಾ ಸಮಾಜ್ ಮೇನ್ಲಿ ಬಂದು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ, ಅಂದರೆ ಈಗ ಮುಂಬೈ, ಪುಣೆ ಈ ರೀಜನ್ ಏನಿದೆ ಇಲ್ಲಿ ತುಂಬ ಸ್ಪ್ರೆಡ್ ಆಗೋಕ್ಕೆ ಶುರುವಾಯಿತು. ಪ್ರಾರ್ಥನಾ ಸಮಾಜ್ ವಾಸ್ ಫೌಂಡೆಡ್ ಬೈ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಇನ್ 1867 at Bombay with the aim of finding solutions to various problems faced by women and lower caste groups. ನೋಡಿ ಪ್ರಾರ್ಥನಾ ಸಮಾಜನ ಫೌಂಡ್ ಮಾಡಿದ್ದು ಅಥವಾ ಶುರು ಮಾಡಿದ್ದು ಬಂದು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅಂತ 1867 ಬಾಂಬೆಲಿ ಇವರು ಶುರು ಮಾಡ್ತಾರೆ. ಏನಕ್ಕೆ ಶುರು ಮಾಡ್ತಾರೆ ನೋಡಿ, ಹೆಣ್ಮಕ್ಳಿಗೆ ಏನೇನು ಪ್ರಾಬ್ಲಮ್ಗಳಿದೆ ಅಥವಾ ಲೋವರ್ ಕ್ಯಾಸ್ಟ್ ಅವ್ರಿಗೆ ಏನೇನು ಪ್ರಾಬ್ಲಮ್ಗಳಿದೆ ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ಸ್ ಕಂಡುಹಿಡಬೇಕು ಅಂತ ಇವರು ಇದನ್ನು ಶುರು ಮಾಡೋದು. ದಿಸ್ ಅಸೋಸಿಯೇಷನ್ ಆರ್ಗ್ಯೂಡ್ ದಟ್ ದಿ ಇಂಟರ್ಪ್ರಿಟೇಷನ್ ಆಫ್ ಹಿಂದೂಯಿಸಮ್ ಈಸ್ ನೀಡೆಡ್ ಇನ್ ದಿ ಲೈಟ್ ಆಫ್ ಮಾಡರ್ನ್ ವೆಸ್ಟರ್ನ್ ಥಿಂಕಿಂಗ್. ನೋಡಿ ಇವ್ರು ಏನು ಹೇಳಿದ್ರು ಈ ಅಸೋಸಿಯೇಷನ್ ಅವರು ಅಥವಾ ಪ್ರಾರ್ಥನಾ ಸಮಾಜ ಅವರು,
ಹಿಂದೂಯಿಸಮ್ನ ನಾವು ರೀಇಂಟರ್ಪ್ರೆಟ್ ಮಾಡಬೇಕು, ಅಂದರೆ ಮತ್ತೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು. ಯಾಕಂದರೆ ನಮ್ಮ ವೇದಗಳು, ಉಪನಿಷತ್ಗಳು ಇದು 100 ವರ್ಷ 1000 ವರ್ಷ ಆಗಿದೆ. ಆಗ ಏನಕ್ಕೆ ಕೇಳಿರ್ತಾರೆ ನಮ್ಗೆ ಅದು ಇವಾಗ ಅನ್ವಯ ಆಗಲ್ಲ, ಯಾಕಂದರೆ ತುಂಬ ಸೊಸೈಟಿ ಚೇಂಜ್ ಆಗಿದೆ. ಸೊ ಅದನ್ನು ಮತ್ತೆ ನಾವು ಅದನ್ನು ಸ್ಟಡಿ ಮಾಡಿಬಿಟ್ಟು ಕರೆಕ್ಟಾಗಿ ಯೋಚನೆ ಮಾಡಿ ಇವಾಗ ಯಾವ್ದು ಬೇಕು ಯಾವ್ದು ಬೇಡ ಅದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಮಾಡರ್ನ್ ವೆಸ್ಟರ್ನ್ ಥಿಂಕಿಂಗ್ಗೆ ಅದನ್ನು ಈಕ್ವೇಟ್ ಮಾಡಬೇಕು. ಅಂದರೆ ಅದಕ್ಕೂ ಇದು ಸೆಟ್ ಆಗೋ ರೀತಿ ನಾವು ಅದನ್ನು ರೀಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ. ಇಟ್ ಅಡ್ವೊಕೇಟೆಡ್ ದಟ್ ರಿಫಾರ್ಮೇಷನ್ ಶುಡ್ ನಾಟ್ ಬಿ ಎ ವಿಶ್ ಬಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಇನ್ ರಿಯಾಲಿಟಿ. ಇವ್ರೇನು ಹೇಳಿದ್ರು, ರಿಫಾರ್ಮೇಷನ್ ಬರೀ ಆಸೆ ಪಡೋದಲ್ಲ. ಓಕೆ, ನಾನು ರಿಫಾರ್ಮೇಷನ್ ಮಾಡಬೇಕು. ಇವಾಗ ನಾವು ಅಷ್ಟೇ, ಈಗೇನು ಓದ್ತಾ ಇರಲ್ಲ, ಏನು ಮಾಡ್ತೀವಿ, ನಾನು ನಾಳೆಯಿಂದ ಓದಬೇಕು ಅಂತ ತುಂಬ ಆಸೆ ಪಡ್ತೀವಿ, ಆದರೆ ಇಂಪ್ಲಿಮೆಂಟ್ ಮಾಡಲ್ಲ, ಓದಕ್ಕೆ ಹೋಗಲ್ಲ. ಸೊ ಅದೇ ರೀತಿಯೇ ರಿಫಾರ್ಮೇಷನ್ ಕೂಡ ಆಗಬಾರ್ದು ಅಂತ ಹೇಳಿದ್ರು. ಅಂದರೆ ಏನು, ಬದಲಾವಣೆ ಅನ್ನೋದು ಕೂಡ ಆಗಬೇಕು, ಪ್ರಪಂಚ ಎಲ್ಲ ಚೇಂಜ್ ಆಗಿಬಿಡ್ಬೇಕು, ಇಂಡಿಯಾ ಫುಲ್ ಚೇಂಜ್ ಆಗಿಬಿಡ್ಬೇಕು ಅಂತ ನಾವು ಅಂದ್ಕೊಳ್ಬಾರ್ದು. ಅಂದ್ಕೊಳ್ಳೋದ್ರ ಜೊತೆಗೆ ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ. ಮೆನಿ ಪ್ರೋಗ್ರಾಮ್ಸ್ ಲೈಕ್ ಎಜುಕೇಷನ್ ಫಾರ್ ವುಮೆನ್, ರಿಹ್ಯಾಬಿಲಿಟೇಷನ್ ಆಫ್ ಪೂರ್ ಪೀಪಲ್ ವೇರ್ ಅಂಡರ್ಟೇಕನ್ ಬೈ ದಿ ಪ್ರಾರ್ಥನಾ ಸಮಾಜ್. ನೋಡಿ, ಪ್ರಾರ್ಥನಾ ಸಮಾಜ ಅವ್ರು ಏನು ಮಾಡ್ತಾರೆ, ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡೋಕ್ಕೆ ಶುರು ಮಾಡ್ತಾರೆ. ಮತ್ತು ತುಂಬ ಬಡವರು ಇರ್ತಾರಲ್ಲ ಅವ್ರಿಗೆ ರಿಹ್ಯಾಬಿಲಿಟೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದು ಚಿಕ್ಕ ಪುಟ್ಟ ಕೆಲಸ ಕೊಟ್ಟು ಒಂದು ಸೊಸೈಟಿ ಟೈಪ್ ಫಾರ್ಮ್ ಮಾಡಿ, ನೀವೇನಾದ್ರು ಒಂದು ಕೆಲಸ ಮಾಡಿರಿ, ಅದರಿಂದ ಬರೋ ಇನ್ಕಮಲ್ಲಿ ನೀವು ಊಟ ಮಾಡ್ಬೋದು, ಜೀವನ ಮಾಡ್ಬೋದು ಅಂತ ಹೇಳೋದು. ಈ ಥರ ಎಲ್ಲ ಕೂಡ ಇವರು ಶುರು ಮಾಡ್ತಾರೆ. ಜಸ್ಟಿಸ್ ಮಹಾದೇವ ಗೋವಿಂದ ರಾನಾಡೆ, R.G. ಭಂಡಾರ್ಕರ್ ಆ್ಯಂಡ್ N.G. ಚಂದ್ರವಾರ್ಕರ್ ವೆರ್ ಅದರ್ ಪ್ರಾಮಿನೆಂಟ್ ಲೀಡರ್ಸ್. ಈ ಒಂದು ಇದರಲ್ಲಿ ಬರೀ ಆತ್ಮಾರಾಮ್ ಪಾಂಡುರಂಗ ಅವರು ಮೇನ್ ಫೌಂಡರ್ ಆದರೂ ಕೂಡ ಜಸ್ಟಿಸ್ ಮಹಾದೇವ ಗೋವಿಂದ ರಾನಾಡೆ ಇರ್ಬೋದು, R.G. ಭಂಡಾರ್ಕರ್ ಇವರೆಲ್ಲ ಕೂಡ ಇಂಪಾರ್ಟೆಂಟ್ ಲೀಡರ್ಸ್ ಆಗಿರ್ತಾರೆ. ದಿ ಸ್ಕೋಪ್ ಆಫ್ ಪ್ರಾರ್ಥನಾ ಸಮಾಜ್ ಗಾಟ್ ಎಕ್ಸ್ಟೆಂಡೆಡ್ ಇನ್ ಟು ವೇರಿಯಸ್ ಏರಿಯಾಸ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಜಸ್ಟಿಸ್ ರಾನಾಡೆ. ನೋಡಿ, ಪ್ರಾರ್ಥನಾ ಸಮಾಜ ಅವರು ಮೊದಲೇನು ಹೆಣ್ಮಕ್ಳು ಈಕ್ವಾಲಿಟಿಗೆ ಅಥವಾ ಒಂದು ಲೋವರ್ ಕ್ಯಾಸ್ಟ್ ಅವ್ರಿಗೂ ಇದು ಆಪರ್ಚುನಿಟಿ ಕೊಡಬೇಕು, ಅದ್ರ ಬಗ್ಗೆ ಅಂದರೆ ಏನು ಈ ಹೋರಾಟ ಇರುತ್ತೆ ಅದು ಈ ಜಸ್ಟಿಸ್ ರಾನಾಡೆ ಅವ್ರ ಲೀಡರ್ಶಿಪ್ಪಲ್ಲಿ ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಲ್ಲದಕ್ಕೂ ಕೂಡ ಇವರು ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ರಾನಾಡೆ ಅಟೆಂಪ್ಟೆಡ್ ಟು ರಿಜೆಕ್ಟ್ ಚೈಲ್ಡ್ ಮ್ಯಾರೇಜಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ಸ್ ಆಫ್ ವಿಡೋಸ್. ರಾನಾಡೆ ಅವ್ರು ಏನು ಮಾಡ್ತಾರೆ, ಚೈಲ್ಡ್ ಮ್ಯಾರೇಜ್ ವಿರುದ್ಧ ಕೂಡ ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಚೈಲ್ಡ್ ಮ್ಯಾರೇಜ್ ಮಾಡಬಾರ್ದು, ಅದನ್ನು ರಿಜೆಕ್ಟ್ ಮಾಡಬೇಕು ಅಂತ. ಜೊತೆಗೆ ಡಿಸ್ಕ್ರಿಮಿನೇಷನ್ ಏನು ಮಾಡ್ತಾ ಇರ್ತಾರೆ ವಿಡೋಸ್ಗೆ, ಅಂದರೆ ವಿಧವೆಯರು ಯಾರಾದರೂ ಎದುರಿಗೆ ಬಂದರೆ ಅವ್ರಿಗೆ ಒಂಥರ ಅಪಶಕುನ ಅನ್ನೋದು, ಅಥವಾ ಅವ್ರ ಮನೆಯಿಂದ ಈಚೆನೇ ಬರಬಾರ್ದು ಅನ್ನೋದು, ವೈಟ್ ಬಟ್ಟೆನೇ ಹಾಕ್ಕೊಳ್ಬೇಕು ಇಲ್ಲ ಬ್ಲ್ಯಾಕ್ ಬಟ್ಟೆನೇ ಹಾಕ್ಕೊಳ್ಬೇಕು ಅಂತ ಹೇಳೋದು, ಇದ್ರ ವಿರುದ್ಧವಾಗಿ ಕೂಡ ಇವರು ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಹಿ ಬಿಲೀವ್ಡ್ ದಟ್ ಲೀಗಲ್ ಇಂಟರ್ವೆನ್ಷನ್ ಈಸ್ ನೀಡೆಡ್ ಟು ಸ್ಟಾಪ್ ಚೈಲ್ಡ್ ಮ್ಯಾರೇಜಸ್ ಆ್ಯಂಡ್ ಎನ್ಕರೇಜ್ ವಿಡೋ ರಿಮ್ಯಾರೇಜಸ್. ಇವರು ಏನಂದಿದ್ರು, ರಾಜಾರಾಮ್ ಮೋಹನ್ ರಾಯ್ ಅವ್ರ ಥರನೇ ನಾವು ವಿಡೋ ರಿಮ್ಯಾರೇಜಸ್ನ ಎನ್ಕರೇಜ್ ಮಾಡೋದಕ್ಕೆ ಅಥವಾ ಒಂದು ಚೈಲ್ಡ್ ಮ್ಯಾರೇಜ್ನ ನಿಲ್ಲಿಸೋದಕ್ಕೆ ಲೀಗಲ್ ಇಂಟರ್ವೆನ್ಷನ್ ಬೇಕು. ಅಂದರೆ ಒಂದು ಕೋರ್ಟೋ ಅಥವಾ ಗವರ್ಮೆಂಟವರೋ ಇದನ್ನು ಒಂದು ಲಾ ಮಾಡಬೇಕು, ಇದನ್ನು ಉಲ್ಲಂಘನೆ ಮಾಡಿದವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಬೇಕು, ಆಗ ಮಾತ್ರ ಇದನ್ನೆಲ್ಲ ತಡೆಯೋಕ್ಕಾಗೋದು ಅಂತ ಹೇಳ್ತಾರೆ. ಹೆನ್ಸ್ ಈ ಅಡ್ವೊಕೇಟೆಡ್ ಟೇಕಿಂಗ್ ದಿ ಹೆಲ್ಪ್ ಆಫ್ ಬ್ರಿಟಿಷ್ ಗೌರ್ಮೆಂಟ್. ಅದಕ್ಕೆ ಅವ್ರು ಏನು ಹೇಳಿದ್ರು, ಬ್ರಿಟಿಷ್ ಗೌರ್ಮೆಂಟ್ನ ಹೆಲ್ಪ್ ತೊಗೊಳ್ಬೇಕು ಅಂತ ಇವರು ಅಡ್ವೊಕೇಟ್ ಮಾಡ್ತಾರೆ. ಅಂದರೆ ಆ ಟೈಮಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇದೆ, ಸೊ ಅದಕ್ಕೋಸ್ಕರ ಅವರ ಹೆಲ್ಪ್. ಸತ್ಯಶೋಧಕ್ ಸಮಾಜ್ ಇದು ಒಂದು ಆರ್ಗನೈಸೇಷನ್, ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ದೇರ್ ವೇರ್ ವೈಡ್ ಸ್ಪ್ರೆಡ್ ಡಿಸ್ಕ್ರಿಮಿನೇಷನ್ಸ್ ಬೇಸ್ಡ್ ಆನ್ ಕ್ಯಾಸ್ಟ್ ಆ್ಯಂಡ್ ಜೆಂಡರ್ ಇನ್ ಮಹಾರಾಷ್ಟ್ರ, ಜಸ್ಟ್ ಲೈಕ್ ಇನ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಈಗ ಆ ಟೈಮ್ ಪೀರಿಯಡಲ್ಲಿ ಇಂಡಿಯಾ ಫುಲ್ಲು ಕೂಡ ಕ್ಯಾಸ್ಟ್ ಮತ್ತು ಜೆಂಡರ್ ಡಿಸ್ಕ್ರಿಮಿನೇಷನ್ ತುಂಬ ಜಾಸ್ತಿ ಆಗಿತ್ತು. ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಅದೇ ಸಿಚುವೇಶನ್ ಇತ್ತು. ಡ್ಯೂರಿಂಗ್ ದಿ ಕೊಲೋನಿಯಲ್ ರೂಲ್ ಆಫ್ ದಿ ಬ್ರಿಟಿಷ್ ಮೆನಿ ಮೂವ್ಮೆಂಟ್ಸ್ ವೆರ್ ಸ್ಟಾರ್ಟೆಡ್ ಟು ಅಡ್ರೆಸ್ ದೀಸ್ ಸೋಷಿಯಲ್ ಪ್ರಾಬ್ಲಮ್ಸ್. ನೋಡಿ, ನಾನು ಸುಮಾರು ಸರಿ ಹೇಳಿದ್ದೀನಿ, ರಿಪಿಟೇಷನ್ ಆಗಿದೆ. ಬ್ರಿಟಿಷ್ ಅವರು ರೂಲ್ ಮಾಡ್ತಾ ಇದ್ದಂಥ ಆ ಟೈಮಲ್ಲಿ ಏನು ಈ ಟೋಟಲ್ ಎಲ್ಲ ಆರ್ಗನೈಸೇಷನ್ ಇದ್ದಂಥ ಟೈಮಲ್ಲಿ ಬ್ರಿಟಿಷ್ ಅವರು ಈ ಆರ್ಗನೈಸೇಷನ್ಗೆ ಎನ್ಕರೇಜ್ಮೆಂಟ್ ಕೂಡ ಕೊಡ್ತಾಯಿದ್ರು. ಸೊ ಆಗ ಈ ಎಲ್ಲ ಮೂವ್ಮೆಂಟ್ಗಳು ಕೂಡ ಶುರುವಾದವು. ಸತ್ಯಶೋಧಕ್ ಸಮಾಜ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1873 ಟು ಪ್ರೊವೈಡ್ ಈಕ್ವಲ್ ರೈಟ್ಸ್ ಟು ನಾನ್ ಬ್ರಾಹ್ಮಿನ್ ಕ್ಲಾಸ್ ಆ್ಯಂಡ್ ವುಮನ್. ನೋಡಿ, ಹೆಣ್ಮಕ್ಳಿಗೆ ಮತ್ತು ನಾನ್ ಬ್ರಾಹ್ಮಿಣ್ಗೆ, ಅಂದರೆ ಈಗ ವೈಶ್ಯ, ಶೂದ್ರ, ಕ್ಷತ್ರಿಯ ಇವೆಲ್ಲ ಏನು ಹೇಳ್ತಾರೆ, ಇವ್ರಿಗೆ ಮತ್ತು ಹೆಣ್ಮಕ್ಳಿಗೆ ಇವ್ರಿಗೆಲ್ಲ ಕೂಡ ಈಕ್ವಲ್ ರೈಟ್ಸ್ ಕೊಡಬೇಕು ಅಂತೇಳಿ ಸತ್ಯಶೋಧಕ್ ಸಮಾಜನ 1873ರಲ್ಲಿ ಶುರು ಮಾಡ್ತಾರೆ. ದಿಸ್ ಸಮಾಜ್ ವಾಸ್ ಫೌಂಡೆಡ್ ಬೈ ಮಹಾತ್ಮ ಜ್ಯೋತಿಬಾ ಫುಲೆ. ಇದನ್ನು ಶುರು ಮಾಡಿದವರು ಬಂದು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಇನ್ ಆರ್ಡರ್ ಟು ಬಿಲ್ಡ್ ಅ ಫಿಲಾಸಫಿಕಲ್ ಬೇಸ್ ಫಾರ್ ದಿ ಮೂವ್ಮೆಂಟ್, ಈ ರೋಡ್ ಬುಕ್ಸ್ ಲೈಕ್ ಗುಲಾಮ್ಗಿರಿ ಆ್ಯಂಡ್ ಶೇತ್ಕರಾಯ. ಇದೇನಂತ ಹೇಳಿದ್ರೆ, ಈ ಜನಗಳಿಗೆ ಈ ಫಿಲಾಸಫಿಕಲ್ ಬೇಸ್ ಅರ್ಥ ಆಗಬೇಕು ಅಂದರೆ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ಏನಕ್ಕೋಸ್ಕರ ಇದನ್ನು ಸತ್ಯಶೋಧಕ ಸಮಾಜ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವ್ರು ಜನಗಳಿಗೆ ಅರ್ಥ ಮಾಡಿಸೋದಕ್ಕೆ ಬುಕ್ಸ್ ಕೂಡ ಬರೀತಾರೆ. ಅದರಲ್ಲಿ ಒಂದು ಗುಲಾಮ್ಗಿರಿ ಅಂತ, ನಿಮ್ಗೆ ಗೊತ್ತು, ಗುಲಾಮ್ಗಿರಿ ಅಂದರೆ ಸ್ಲೇವರಿ ಅಂತ ಅರ್ಥ. ಆ್ಯಂಡ್ ಇನ್ನೊಂದು ಬಂದು ಶೇಟ್ಕರಾಯಚ ಆಸುದ್ ಅಂತ, ಅಂದರೆ ಕಲ್ಟಿವೇಟರ್ಸ್ ವಿಪ್ ಕಾರ್ಡ್. ಅಂದರೆ ನೀವು ನೋಡಿರ್ತೀರ, ಹಸುಗಳು ಹೊಡಿಯೋಕ್ಕೆಲ್ಲ ಒಂದು ಚಾವಟಿ ಯೂಸ್ ಮಾಡ್ತಾರೆ, ಸೊ ಅದು. ಈ ಓಪನ್ ಸ್ಕೂಲ್ ಫಾರ್ ಶೂದ್ರಾಸ್ ಆ್ಯಂಡ್ ಗರ್ಲ್ಸ್.
ಇವ್ರೇನು ಮಾಡ್ತಾರೆ, ಶೂದ್ರರಿಗೆ ಮತ್ತು ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಇವರು ಸ್ಕೂಲ್ಗಳನ್ನ ಕೂಡ ಶುರು ಮಾಡ್ತಾರೆ. ಫುಲೆ ಹೂ ಬಿಲಾಂಗ್ ಟು ಮಾಲಿ ಕ್ಯಾಸ್ಟ್ ಅಲೋಡ್ ಪೀಪಲ್ ಫ್ರಮ್ ಆಲ್ ಕ್ಯಾಸ್ಟ್ಸ್ ಇನ್ಕ್ಲೂಡಿಂಗ್ ಅನ್ಟಚಬಲ್ಸ್ ಟು ಡ್ರಾ ವಾಟರ್ ಫ್ರಮ್ ಇಸ್ ವೆಲ್. ನೋಡಿ, ಫುಲೆ ಅವ್ರು ಏನು ಮಾಡ್ತಾರೆ, ಇವರು ಮಾಲಿ ಕ್ಯಾಸ್ಟ್ಗೆ ಸೇರಿರ್ತಾರೆ. ಇವ್ರೇನು ಮಾಡ್ತಾರೆ, ಇವರ ಒಂದು ವೆಲ್ ಅಂದರೆ ಬಾವಿ. ಸೊ ಇವರ ಬಾವಿಯಲ್ಲಿ ಎಲ್ಲ ಕ್ಯಾಸ್ಟ್ ಅವರು ಬಂದು, ಈವನ್ ಅನ್ಟಚಬಲ್ಸ್ ಅಂದರೆ ಇವ್ರನ್ನ ಮುಟ್ಲೇಬಾರ್ದು ಅಂತ ದೂರ ಇಟ್ಟಿರ್ತಾರೆ, ಅಂಥವ್ರನ್ನೂ ಕೂಡ ಇವರು ಕರೆಸಿ ಆ ಕ್ಯಾಸ್ಟ್ ಅವರು ಕೂಡ ನೀರು ತೊಗೊಳ್ಬೋದು ಅಂತ ಇವರು ಒಪ್ಕೊಳ್ತಾರೆ. ಸಾವಿತ್ರಿಬಾಯಿ ಫುಲೆ ಜಾಯಿಂಟ್ ಹ್ಯಾಂಡ್ಸ್ ವಿತ್ ಹಿಮ್ ಇನ್ ದಿಸ್ ಎಂಡಿವರ್. ಸಾವಿತ್ರಿಬಾಯಿ ಫುಲೆ ಅವರು ಅಂದರೆ ಇವರ ವೈಫ್, ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಇವ್ರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಮತ್ತು ಅವ್ರದ್ದೇ ಆದಂಥ ಒಂದು ಹೆಸರು ಕೂಡ ಮಾಡ್ತಾರೆ. ದೇ ಎಸ್ಟಾಬ್ಲಿಷ್ಡ್ ಹಾಸ್ಟೆಲ್ ಫಾರ್ ಗರ್ಲ್ಸ್. ಇವರು ಹೆಣ್ಮಕ್ಳಿಗೋಸ್ಕರ ಹಾಸ್ಟೆಲ್ಗಳು ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ದಿ ವರ್ಕ್ ಆಫ್ ಫುಲೇಸ್ ಈಸ್ ಇಂಪಾರ್ಟೆಂಟ್ ಇನ್ ದಿ ಡೈರೆಕ್ಷನ್ ಆಫ್ ಎಸ್ಟಾಬ್ಲಿಷಿಂಗ್ ಸೊಸೈಟಿ ಬೇಸ್ಡ್ ಆನ್ ಈಕ್ವಾಲಿಟಿ. ನೋಡಿ, ಈ ಜ್ಯೋತಿಬಾ ಫುಲೆ ಮತ್ತು ಇವರು ವೈಫ್ ಏನಿದ್ರು ಸಾವಿತ್ರಿಬಾಯಿ ಫುಲೆ ಅಂತ, ಇವರಿಬ್ಬರು ಸೇರಿಬಿಟ್ಟು ಏನು ಒಂದು ಶುರು ಮಾಡಿದ್ರು, ಈ ಹಾಸ್ಟೆಲ್ ಒಂದು ಸೊಸೈಟಿಯಲ್ಲಿ ಈಕ್ವಾಲಿಟಿ ತರೋಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಅಂಬೇಡ್ಕರ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪೀಪಲ್ ಹೂ ವೇರ್ ಇನ್ಸ್ಪೈರ್ಡ್ ಬೈ ದಿ ವರ್ಕ್ ಆಫ್ ದಿಸ್ ಕಪಲ್. ನೋಡಿ, ಅಂಬೇಡ್ಕರ್ ಅವ್ರು ನಮಗೆ ಗೊತ್ತು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಈ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ವರ್ಕಿಂದ ಇನ್ಸ್ಪೈರ್ ಆಗಿ ಅವರು ಕೂಡ ಕೆಲವು ಇಂಪಾರ್ಟೆಂಟ್ ಮೂಮೆಂಟ್ಗಳನ್ನೆಲ್ಲ ಶುರು ಮಾಡ್ಕೊಳ್ತಾರೆ. ಅಲಿಗರ್ ರಿಫಾರ್ಮೇಷನ್ ಮೂಮೆಂಟ್. By the end of 19th century, a new wave of social and religious reformation was set in Muslim society. ಈಗ ಇಲ್ಲಿವರೆಗೂ ನಾವು ಹಿಂದೂ ಸೊಸೈಟಿದು ಜಾಸ್ತಿ ನೋಡ್ತಾ ಇದ್ವಿ. ಅಂದರೆ ಇವರೇನು ಮುಸ್ಲಿಮ್ಸ್ಗೆಲ್ಲ ಏನು ಅಲೋ ಮಾಡ್ತಾ ಇರಲಿಲ್ಲ, ಆ ಥರ ಏನಲ್ಲ. ಇಲ್ಲೂ ಮುಸ್ಲಿಮ್ಸ್ ಇರ್ತಾಯಿದ್ರು, ಆದರೆ ತುಂಬ ಕಮ್ಮಿ ಇರ್ತಾಯಿದ್ರು. ಆದರೆ 19th ಸೆಂಚುರಿ ಎಂಡ್ ಅಷ್ಟರಲ್ಲಿ ಒಂದು ಅಲಿಗರ್ ರಿಫಾರ್ಮೇಷನ್ ಮೂಮೆಂಟ್ ಶುರು ಆಗುತ್ತೆ. ಇದೇನಂತ ಹೇಳಿದ್ರೆ, ಇದು ಒಂದು ಮುಸ್ಲಿಂ ಸೊಸೈಟಿಯಲ್ಲಿ ಆದಂಥ ಒಂದು ಚೇಂಜಸ್. ಆ್ಯಂಟಿ ಬ್ರಿಟಿಷ್ ಸೆಂಟಿಮೆಂಟ್ ಬಿಕೇಮ್ ಸ್ಟ್ರಾಂಗ್ ಇನ್ ಮುಸ್ಲಿಂ ಕಮ್ಯುನಿಟಿ ಆಫ್ಟರ್ ದಿ ಇನ್ಸಿಡೆಂಟ್ ಆಫ್ 1857. ನೋಡಿ, 1857ನಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನು ಇನ್ಸಿಡೆಂಟ್? ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ನೋಡಿ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆದಾಗ ಮುಸ್ಲಿಮ್ ಅವ್ರಿಗೂ ಬ್ರಿಟಿಷ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ಕ್ಲಾಶಸ್ ಆಗುತ್ತೆ. ಸೊ ಈ ಟೈಮಲ್ಲಿ ಏನು ಮಾಡ್ತಾರೆ, ಎಷ್ಟೊಂದು ಜನ ಮುಸ್ಲಿಮ್ಸ್ ಎಲ್ಲ ಬ್ರಿಟಿಷ್ ಅವ್ರ ವಿರುದ್ಧವಾಗಿ ಟರ್ನ್ ಆಗಿಬಿಡ್ತಾರೆ. ಆಸ್ ಎ ರಿಸಲ್ಟ್ ದೇ ಸ್ಟೇಡ್ ಅವೇ ಫ್ರಮ್ ಇಂಗ್ಲೀಷ್ ಎಜುಕೇಷನ್ ಆ್ಯಂಡ್ ಆಸ್ ಎ ರಿಸಲ್ಟ್ ಮಿಸ್ಡ್ ಮೆನಿ ಆಪರ್ಚುನಿಟೀಸ್ ದಟ್ ವೇರ್ ಬೇಸ್ಡ್ ಆನ್ ಇಂಗ್ಲೀಷ್ ಎಜುಕೇಷನ್. ಇದರಿಂದ ಏನು ಮಾಡಿದ್ರು, ಬ್ರಿಟಿಷ್ ಅವ್ರು ನಮ್ಮನ್ನ ಕರಪ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತ ಇಂಗ್ಲೀಷ್ ಎಜುಕೇಷನ್ಗೆ ತುಂಬ ಜಾಸ್ತಿ ಜನ ಅಟ್ರಾಕ್ಟ್ ಆಗಲಿಲ್ಲ. ನಮಗೆ ಇಂಗ್ಲೀಷ್ ಎಜುಕೇಷನ್ ಬೇಡ, ನಾವು ಪರ್ಷಿಯನ್, ಉರ್ದು, ಸ್ಯಾನ್ಸ್ಕ್ರಿಟ್ ಈ ಥರದ್ರಲ್ಲಿ ನೋಡ್ಕೊಳ್ತೀವಿ. ಸ್ಯಾನ್ಸ್ಕ್ರಿಟ್ ಇಲ್ಲ, ತುಂಬ ರೇರು, ಆದರೆ ಉರ್ದು, ಪರ್ಷಿಯನ್ ಈ ಥರದ್ದು ಓದ್ಕೊಳ್ತೀವಿ ಅಂತೇಳಿ ಇಂಗ್ಲೀಷ್ನವರು ಮುಟ್ಲಿಲ್ಲ. ಡ್ಯೂರಿಂಗ್ ದಿಸ್ ಪೀರಿಯಡ್ ಸರ್ ಸೈಯದ್ ಅಹ್ಮದ್ ಖಾನ್ ಅಟೆಂಪ್ಟೆಡ್ ಟು ಸ್ಟಾರ್ಟ್ ಎ ನ್ಯೂ ಮೂಮೆಂಟ್. ಈ ಟೈಮಲ್ಲಿ ಸರ್ ಸೈಯದ್ ಅಹ್ಮದ್ ಖಾನ್ ಅನ್ನೋರು ಒಂದು ಹೊಸ ಮೂಮೆಂಟ್ನ ಸೃಷ್ಟಿ ಮಾಡ್ತಾರೆ. ದಿ ಮೊಹಮ್ಮದಿಯನ್ ಲಿಬರ್ಟಿ ಸೊಸೈಟಿ ಎಸ್ಟಾಬ್ಲಿಷ್ಡ್ ಇನ್ 1863 ಸ್ಟಾರ್ಟೆಡ್ ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ಸ್ ಆನ್ ದಿ ಇಶ್ಯೂಸ್ ರಿಲೇಟೆಡ್ ಟು ರಿಲಿಜಿಯನ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಇಶ್ಯೂಸ್. ನೋಡಿರಿ, ಒಂದು ಮೊಹಮ್ಮದಿಯನ್ ಲಿಬರ್ಟಿ ಸೊಸೈಟಿ ಅಂತ ಒಂದು ಎಸ್ಟಾಬ್ಲಿಷ್ ಮಾಡ್ಕೊಳ್ತಾರೆ 1863. ಅಲ್ಲಿ ಇವರು ಡಿಬೇಟ್ಗಳನ್ನ ಆರ್ಗನೈಸ್ ಮಾಡ್ತಾರೆ. ರಿಲಿಜನ್ಗೆ ರಿಲೇಟ್ ಆಗಿರೋದಿರ್ಬೋದು, ಸೊಸೈಟಿಗೆ ರಿಲೇಟೆಡ್ ಆಗಿರ್ಬೋದು, ಅಥವಾ ಪಾಲಿಟಿಕ್ಸ್ಗೆ ರಿಲೇಟ್ ಆಗಿರ್ಬೋದು, ಎಲ್ಲ ಕೂಡ. ದಿ ಅಪ್ಪರ್ ಆ್ಯಂಡ್ ಮಿಡಲ್ ಕ್ಲಾಸ್ ಯೂತ್ ಪಾರ್ಟಿಸಿಪೇಟೆಡ್ ಇನ್ ದೀಸ್ ಡಿಸ್ಕಷನ್ಸ್ ಆ್ಯಂಡ್ ಸ್ಟಾರ್ಟೆಡ್ ರಿಯಲೈಸಿಂಗ್ ದಿ ವ್ಯಾಲ್ಯೂ ಆಫ್ ಇಂಗ್ಲೀಷ್ ಎಜುಕೇಷನ್. ನೋಡಿ, ಈ ಒಂದು ಡಿಸ್ಕಷನ್ಸಲ್ಲಿ ಅಪ್ಪರ್ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸ್ ಜನ ಅಂತ ಏನು ಕರಿತೀವಿ, ಅಂದರೆ ಸ್ವಲ್ಪ ದುಡ್ಡಿರೋಂಥವ್ರು, ಊಟಕ್ಕೆ ಕಷ್ಟಪಡಬೇಕು ಅಂತ ಇಲ್ಲದೆ ಇರೋಂಥವ್ರು, ಅವರೆಲ್ಲ ಏನು ಮಾಡಿದ್ರು, ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಏನು ಮಾಡೋರು, ಈ ಡಿಸ್ಕಷನ್ಸಲ್ಲಿ ಅವ್ರಿಗೆ ಅರ್ಥ ಆಗೋಕ್ಕೆ ಶುರುವಾಯಿತು ಇಂಗ್ಲೀಷ್ ಎಜುಕೇಷನ್ ಎಷ್ಟು ವ್ಯಾಲ್ಯೂಬಲ್ ಅಂತ. ಸರ್ ಸೈಯದ್ ಅಹ್ಮದ್ ಖಾನ್ ಲಿವ್ಡ್ ಫ್ರಮ್ 1817 ಟು 1898. ಇವರು 1817ಇಂದ 1898ವರೆಗೂ ಇದ್ದರು. ಹಿ ಡಿಕ್ಲೇರ್ಡ್ ದಟ್ ಕುರಾನ್ ಇಸ್ ದಿ ಅಥಾರಿಟೇಟಿವ್ ಬುಕ್ ಆ್ಯಂಡ್ ಅದರ್ಸ್ ವರ್ಕ್ಸ್ ಆನ್ ಇಸ್ಲಾಂ ಆರ್ ಡಿರೈವ್ಡ್ ಒನ್ಸ್. ಇವರೇನು ಹೇಳಿದ್ರು, ಮುಸ್ಲಿಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಬುಕ್ ಅಂದರೆ ಕುರಾನ್ ಅಂತ, ಮತ್ತು ಬೇರೆ ಬೇರೆ ಏನೇನು ಬುಕ್ಸ್ ಇದೆ ಅವರಲ್ಲಿ, ಅಂದರೆ ನಮ್ಮಲ್ಲಿ ಇವಾಗ ವೇದಗಳಿದ್ದಾಗೆ ಅವ್ರಿಗೆ ಕುರಾನ್, ಮತ್ತು ಬೇರೆ ಬೇರೆ ಕುರಾನ್ ಅಲ್ಲದೆ ಹಡೀತ್ಸ್ ಅಂತ ಬರುತ್ತೆ, ಮತ್ತು ಬೇರೆ ಬೇರೆ ಬುಕ್ಸ್ ಬರುತ್ತೆ ಅವ್ರಿಗೆ. ಸೊ ಅದೆಲ್ಲ ಕೂಡ ಡಿರೈವ್ಡ್ ಒನ್ಸ್ ಅಂತ ಹೇಳಿದ್ರು, ಅಂದರೆ ಕುರಾನ್ನ ಅರ್ಥ ಮಾಡಿಕೊಂಡು ಅಥವಾ ಕುರಾನ್ನ ಇಂಟರ್ಪ್ರಿಟ್ ಮಾಡೋವಂಥ ಬುಕ್ಸ್ ಅಂತ ಹೇಳಿದ್ರು. ಸೊ ಅದಕ್ಕೆ ಕುರಾನ್ನ ಫುಲ್ ಕಂಪ್ಲೀಟಾಗಿ ಕಲಿಬೇಕು ಅಂತ ಹೇಳಿದ್ರು. ಈ ಸೆಡ್ ಒನ್ ಹ್ಯಾಸ್ ಟು ಇಂಟರ್ಪ್ರಿಟ್ ಒನ್ಸ್ ರಿಲಿಜನ್ ಅಕಾರ್ಡಿಂಗ್ ಟು ಚೇಂಜಿಂಗ್ ಟೈಮ್ಸ್. ಇವ್ರು ಇನ್ನೂ ಏನು ಹೇಳಿದ್ರು ಅಂದರೆ, ನಮ್ಮ ರಿಲಿಜನ್ನ ನಾವು ಒಂದು ಪ್ರಪಂಚ ಅನ್ನೋದು ಟೈಮ್ ತುಂಬ ಚೇಂಜ್ ಆಗ್ತಾ ಇರುತ್ತೆ, ಆ ಟೈಮಿಗೆ ತಕ್ಕಾಗಿ ನಾವು ಅದನ್ನು ಇಂಟರ್ಪ್ರಿಟ್ ಮಾಡಬೇಕಂತ ಕೂಡ ಹೇಳ್ತಾರೆ. ಅದರ್ವೈಸ್ ರಿಲಿಜನ್ ಬಿಕಮ್ಸ್ ಸ್ಲಗಿಶ್. ಇಲ್ಲ ಅಂದರೆ ರಿಲಿಜನ್ ತುಂಬ ಸ್ಲಗಿಶ್ ಆಗಿಬಿಡುತ್ತೆ, ಅಂದರೆ ಮುಂದೆ ಜನಗಳು ಮೂವ್ ಆಗೋಕ್ಕಾಗಲ್ಲ ಅಂತ. ಸರ್ ಅಹಮದ್ ಖಾನ್ ಫಾಟ್ ಅಗೇನ್ಸ್ಟ್ ಟ್ರೆಡಿಷನ್ಸ್, ಸೂಪರ್ಸ್ಟಿಷನ್ಸ್, ಇಗ್ನೊರೆನ್ಸ್ ಆ್ಯಂಡ್ ಇರ್ಯಾಷನಾಲಿಟೀಸ್ ಥ್ರೂ ಔಟ್ ಇಸ್ ಲೈಫ್. ನೋಡಿ, ನಾವು ಏನು ಹಿಂದೂಯಿಸಮಲ್ಲಿ ಏನು ಸೂಪರ್ಸ್ಟಿಷನ್ಸ್ ಇತ್ತು, ಇರ್ಯಾಷನಾಲಿಟೀಸ್ ಇತ್ತು, ಇದೇ ಥರ ಮುಸ್ಲಿಂ ಸೊಸೈಟಿಯಲ್ಲೂ ಕೂಡ ಇರ್ಯಾಷನಾಲಿಟೀಸ್ ಇವೆಲ್ಲ ಕೂಡ ಇತ್ತು, ಸೂಪರ್ಸ್ಟಿಷನ್ಸ್ ಕೂಡ ಇತ್ತು. ಅಹಮದ್ ಖಾನ್ ಅವ್ರು ಏನು ಮಾಡಿದ್ರು, ಇದ್ರ ವಿರುದ್ಧ ಕೂಡ ತುಂಬ ಹೋರಾಟ ಮಾಡಿದ್ರು. ಈ ಸೆಡ್
ವಿತೌಟ್ ಆನ್ ಓಪನ್ ಮೈಂಡ್ ಎನಿ ಸೋಷಿಯಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಈಸ್ ಇಂಪಾಸಿಬಲ್. ಇವ್ರೇನು ಹೇಳಿದ್ರು, ನಮ್ಮ ಮೈಂಡ್ ಓಪನ್ ಇಟ್ಕೊಂಡಿಲ್ಲ ಅಂದರೆ ನಾವು ಓಕೆ ಈ ಥರದ್ದೇ ನಮ್ಮಪ್ಪ ಹೇಳಿದ್ರು, ನಮ್ಮ ತಾತ ಹೇಳಿದ್ರು, ಇದನ್ನೇ ನಾವು ಫಿಕ್ಸ್ ಇಟ್ಕೊಂಡಿರ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ರೆ ಏನು ಸಾಧ್ಯ ಆಗಲ್ಲ. ನಾವು ಮೈಂಡ್ ಓಪನ್ ಮಾಡಿದ್ರೆ ಓಕೆ ಈ ಥರ ಹೇಳಿದ್ರು ಇರ್ಬೋದು, ಇಲ್ಲದೇನೂ ಇರ್ಬೋದು, ಏನಕ್ಕಿದೆ ಏನಕ್ಕಿಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ. ಈ ಥರ ನಾವು ಓಪನ್ ಮೈಂಡ್ ಇಟ್ಕೊಂಡ್ವಿ ಅಂದರೆ ಆಗ ಮಾತ್ರ ಒಂದು ಸೊಸೈಟಿಯಲ್ಲಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಅನ್ನೋದು ಶುರುವಾಗುತ್ತೆ. ಅಂದರೆ ನಮ್ಮ ಬ್ರೈನು ಅಥವಾ ಒಂದು ಯೋಚನಾ ಶಕ್ತಿ ಸೊಸೈಟಿಗೆ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಹಿ ಡಿಡ್ ನಾಟ್ ಸಪೋರ್ಟ್ ದಿ ಪರ್ದಾ ಸಿಸ್ಟಮ್ ಫಾರ್ ಮುಸ್ಲಿಮ್ ವುಮೆನ್. ಅಂದರೆ ಮುಸ್ಲಿಮ್ ವುಮೆನ್ ಏನು ಪರ್ದಾ ಸಿಸ್ಟಮ್ ಫಾಲೋ ಮಾಡ್ತಾಯಿದ್ರು ಅಂದರೆ ಬುರ್ಕಾ ಹಾಕೋದು, ಅದನ್ನು ಇವರು ಸಪೋರ್ಟ್ ಮಾಡಲಿಲ್ಲ. ಹಿ ಕಾಲ್ಡ್ ಫಾರ್ ಎಡ್ಯುಕೇಟಿಂಗ್ ಮುಸ್ಲಿಮ್ ಗರ್ಲ್ಸ್. ಇವರೇನು ಮಾಡಿದ್ರು, ಮುಸ್ಲಿಂ ಹೆಣ್ಮಕ್ಳಿಗೂ ಕೂಡ ಎಜುಕೇಷನ್ ಸಿಗಬೇಕು, ಅವರು ಕೂಡ ಓದಬೇಕು ಅನ್ನೋದನ್ನು ಹೇಳಿದ್ರು. ಹಿ ಡಿಡ್ ನಾಟ್ ಅಕ್ಸೆಪ್ಟ್ ಪಾಲಿಗಮಿ. ಇವರು ಏನು ಹೇಳಿದ್ರು, 2-3 ಮದುವೆ ಆಗೋದೆಲ್ಲ ಇತ್ತಲ್ಲ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಆ ಥರ ಎಲ್ಲ ಮಾಡಬಾರ್ದು, ತಪ್ಪು ಅಂತ ಹೇಳ್ತಾರೆ. ಆಲ್ ದೀಸ್ ಆಸ್ಪೆಕ್ಟ್ಸ್ ವೇರ್ ಪಾರ್ಟ್ ಆಫ್ ಇಟ್ಸ್ ಸ್ಟ್ರಗಲ್ಸ್. ಇವರ ಎಷ್ಟೊಂದು ಸ್ಟ್ರಗಲ್ಗಳಲ್ಲಿ ಇವೆಲ್ಲ ಕೂಡ ಸೇರಿದವು. ಇನ್ ಆರ್ಡರ್ ಟು ಇಂಪ್ಲಿಮೆಂಟ್ ಈಸ್ ಐಡಿಯಲ್ಸ್ ಇನ್ ಟು ಪ್ರಾಕ್ಟೀಸ್ ಈ ಫೌಂಡೆಡ್ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಇನ್ ಅಲಿಗಢ್ ಇನ್ 1875. ನೋಡ್ರಿ, ಇವರ ಯೋಚನೆಗಳೇನಿತ್ತು, ಹೆಣ್ಮಕ್ಳು ಸಿಗಬೇಕು, ಸೂಪರ್ಸ್ಟಿಷನ್ಸ್ನೆಲ್ಲ ಹೋಗ್ಲಾಡಿಸ್ಬೇಕು, ಓಪನ್ ಮೈಂಡೆಡ್ನೆಸ್ನ ಬೆಳೆಸಬೇಕು, ಇವೆಲ್ಲ ಇವರ ಒಂದು ಅಜೆಂಡಾಸ್ ಇತ್ತು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, 1875 ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತ ಅಲಿಗಢ್ ಅಥವಾ ಅಲಿಗರ್ ಅನ್ನೋ ಜಾಗದಲ್ಲಿ ಶುರು ಮಾಡ್ತಾರೆ. ಈ ಯುಟಿಲೈಸ್ ದಿಸ್ ಇನ್ಸ್ಟಿಟ್ಯೂಷನ್ ಟು ಸ್ಪ್ರೆಡ್ ದಿ ವೆಸ್ಟರ್ನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಐಡಿಯಾಸ್. ಇವರೇನು ಮಾಡ್ತಾರೆ, ಈ ಇನ್ಸ್ಟಿಟ್ಯೂಷನ್ನ ಯೂಸ್ ಮಾಡ್ಕೊಂಡು, ಈ ಕಾಲೇಜ್ನ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಇವ್ರು ಏನು ಮಾಡ್ತಾರೆ, ವೆಸ್ಟರ್ನ್ ಸೈಂಟಿಫಿಕ್ ಮತ್ತು ಕಲ್ಚರಲ್ ಐಡಿಯಾಸ್ನ ಇಂಡಿಯನ್ಸ್ಗೆ ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ದಿಸ್ ಇನ್ಸ್ಟಿಟ್ಯೂಷನ್ ಲೇಟರ್ ಬಿಕೇಮ್ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ. ಈ ಒಂದು ಯೂನಿವರ್ಸಿಟಿ ಈಗಲೂ ಕೂಡ ಇದೆ. ಇದನ್ನು ಈಗ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ ಅಂತ ಕರೀತಾರೆ. ಸೈಯದ್ ಅಹಮದ್ ಖಾನ್ ಪ್ರೀಚ್ಡ್ ರಿಲಿಜಿಯಸ್ ಟಾಲರೆನ್ಸ್. ನೋಡ್ರಿ, ಅಹಮದ್ ಖಾನ್ ಅವ್ರು ಏನು ಹೇಳಿದ್ರು, ರಿಲಿಜಿಯಸ್ ಟಾಲರೆನ್ಸ್ನ ಇರಬೇಕು ನಮ್ಮಲ್ಲಿ ಅಂತ ಹೇಳಿದ್ರು. ಅಂದರೆ ಏನು, ಓಕೆ ನೀನು ಹಿಂದೂ ಇರುತ್ತೆ, ನೀನು ಹಿಂದೂ ಇರು, ನಾನು ಮುಸ್ಲಿಮ್ ಇರ್ತೀನಿ, ನಾನು ಮುಸ್ಲಿಮ್ ಇರ್ತೀನಿ, ಒಬ್ಬರ ಮಧ್ಯೆ ಒಬ್ಬರಿಗೆ ಸುಮ್ಮನೆ ಕ್ಲಾಶ್ಗಳು ಬೇಡ ಅಂತ. ಈ ಥ್ರೈವ್ಡ್ ಫಾರ್ ಯೂನಿಟಿ ಅಮಾಂಗ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಇವ್ರು ಏನು ಅರ್ಥ ಮಾಡ್ಕೊಂಡ್ರು, ನಾವು ಏನೇ ಒಂದು ಸಾಧನೆ ಮಾಡಬೇಕು ಅಂದರೂ ಕೂಡ ಹಿಂದೂಸ್ ಮುಸ್ಲಿಮ್ಸ್ ಯೂನಿಟಿಯಿಂದ ಇರಬೇಕು, ನಾವೆಲ್ಲ ಯುನೈಟ್ ಆಗಿರಬೇಕು ಅಂತ ಅರ್ಥ ಮಾಡ್ಕೊಂಡು ಏನು ಮಾಡಿದ್ರು, ಅದ್ರ ವಿರುದ್ಧ ಆ ಥರ ಯುನೈಟ್ ಮಾಡೋದಕ್ಕೆ ತುಂಬ ಹೋರಾಟಗಳು ಮಾಡಿದ್ರು. ಹಿಂದೂಸ್, ಪಾರ್ಸೀಸ್, ಕ್ರಿಶ್ಚಿಯನ್ಸ್ ಡೊನೇಟೆಡ್ ಲಿಬ್ರಲಿ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಲಿಗರ್ ಕಾಲೇಜ್. ಇವರು ಅಲಿಗರ್ ಕಾಲೇಜ್ ಶುರು ಮಾಡೋದಕ್ಕೂ ಕೂಡ ಬರೀ ಮುಸ್ಲಿಮ್ಸ್ ಮಾತ್ರ ಡೊನೇಟ್ ಮಾಡಲಿಲ್ಲ. ದುಡ್ಡು ಬೇಕಲ್ಲ, ಒಂದು ಕಾಲೇಜ್ ಶುರು ಮಾಡಬೇಕಂದ್ರೆ ಸುಮಾರು ದುಡ್ಡು ಆಗುತ್ತೆ. ಸೊ ಅದಕ್ಕೆಲ್ಲ ಬರೀ ಮುಸ್ಲಿಮ್ಸ್ ಮಾತ್ರ ಏನು ಡೊನೇಟ್ ಮಾಡಲಿಲ್ಲ, ಹಿಂದೂಗಳು ಡೊನೇಟ್ ಮಾಡಿದ್ರು, ಪಾರ್ಸಿಗಳು ಡೊನೇಟ್ ಮಾಡಿದ್ರು, ಕ್ರಿಶ್ಚಿಯನ್ಗಳು ಕೂಡ ಡೊನೇಟ್ ಮಾಡಿರ್ತಾರೆ ಅಮೌಂಟ್ನ. ಅಡ್ಮಿಷನ್ಸ್ ವೇರ್ ಓಪನ್ ಫಾರ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ರಿಲಿಜನ್. ನೋಡಿರಿ, ಹೆಸರಿಗಿದು ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜೇ ಆಗಿರ್ಬೋದು ಅಥವಾ ಮುಸ್ಲಿಮ್ ಅವರೇ ನಡೆಸ್ತಾ ಇರೋದಿರ್ಬೋದು, ಆದರೆ ಎಲ್ಲ ರಿಲಿಜನ್ಗೆ ಸೇರಿದಂಥ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಅಡ್ಮಿಷನ್ನ ತೊಗೊಳ್ಬೋದಿತ್ತು, ಎಲ್ಲರೂ ಕೂಡ ಅಲ್ಲಿ ಓದ್ಬೋದಿತ್ತು. ದಿ ಮೂಮೆಂಟ್ ಕ್ರಿಯೇಟೆಡ್ ಬೈ ಸೈಯದ್ ಅಹಮದ್ ಖಾನ್ ಕೀಪಿಂಗ್ ಅಲಿಗರ್ ಆಸ್ ದಿ ಸೆಂಟರ್ ಇಸ್ ಕಾಲ್ಡ್ ಆಸ್ ಅಲಿಗರ್ ಮೂಮೆಂಟ್. ನೋಡಿ, ಈ ಅಲಿಗರ್ ಮೂಮೆಂಟ್ ಅನ್ನೋ ಹೆಸರು ಏನಕ್ಕೆ ಬಂತು, ಇವರು ಅಲಿಗರ್ನ ಸೆಂಟರ್ ಆಗಿ ಇಟ್ಕೊಂಡು ಅಥವಾ ಆ ಕಾಲೇಜ್ ಏನಿತ್ತು ಅಲಿಗರ್ ಕಾಲೇಜ್ ಅದನ್ನು ಸೆಂಟರ್ ಆಗಿ ಇಟ್ಕೊಂಡು ಇವರೆಲ್ಲ ಹೋರಾಟಗಳು ಮಾಡ್ತಾರೆ. ಸೊ ಅದಕ್ಕೇ ಈ ಮೂಮೆಂಟ್ಗೆ ಟೋಟಲ್ ಇವ್ರು ಮಾಡಿದಂಥ ಎಲ್ಲ ಪ್ರಯತ್ನಗಳಿಗೆ ಈ ಮೂಮೆಂಟ್ಗೆ ಅಲಿಗರ್ ಮೂಮೆಂಟ್ ಅನ್ನೋವಂಥ ಹೆಸರು ಬಂತು.